ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಿನ್ನೆ ಇಲ್ಲಿವರೆಗೂ ಬಂದಿದ್ವಿ. ಸೊ 17ರ ಮೇಲೆ ಭಾಗಾಕಾರ ಮಾಡೋಣ ಬನ್ನಿ ಸರಳ ರೂಪದಲ್ಲಿ. ಮಕ್ಕಳೇ 17 ಎಂಥ ಸಂಖ್ಯೆ ನೆನಪಿದಾವ? ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವು? 20ರ ತನಕಂತೂ ನೆನಪಿಡ್ಬೇಕಂತ ಹೇಳಿದ್ದೆ. 2, 3, 5, 7, 11, 13, 17, 19. ಸೊ ನಾವು 17ರದ್ದು ಮಾಡ್ತಾಯಿದ್ದೀವಿ. ವಿವೇಕ, ನಮಗೆ ತಿಳಿದ ಮಟ್ಟಿಗೆ 17 ಎಂಬುದು ಸಹ ಒಂದು ಅವಿಭಾಜ್ಯ ಸಂಖ್ಯೆ. ಕರೆಕ್ಟ್ರಾ? ರೈಟ್, ಮಾಡೋಣ. ಅವಿಭಾಜ್ಯ ಸಂಖ್ಯೆ 17 ಮಾಡೋಣ. ರೆಡಿ ಇದ್ದೀರಿ? ಅವಿಭಾಜ್ಯ ಸಂಖ್ಯೆ ಅಂದ್ರೇನು? ಯಾವ ಮಗ್ಗೆಯಲ್ಲೂ ಬರೋದಿಲ್ಲ. ಅವಿಭಾಜ್ಯ ಸಂಖ್ಯೆ ಅಂದರೆ ಯಾವ ಮಗ್ಗೆಯಲ್ಲೂ ಬರೋದಿಲ್ಲ. ಸೊ ಹಾಗಾಗಿ ಅದನ್ನು ಸರಳೀಕರಿಸಲು ಸಾಧ್ಯ ಇಲ್ಲ. ನೇರವಾಗಿ 17ರಿಂದನೇ ಮಾಡಬೇಕು. 17ರಂದೇ 17, 17 5 85. ಯಾರ್ಯಾರು 17ರ ತನಕ ಮಗ್ಗಿ ಕಲ್ತಿದ್ದೀರಾ? ಬರುತ್ತಲ್ವ ನಿಮಗೆ? 17 5 85. 88ರಲ್ಲಿ 85ನ್ನು ಕಳೆದ್ರೆ ಶೇಷ ಎಷ್ಟು ಉಳಿಯುತ್ತೆ ಮಕ್ಕಳೇ? ಶೇಷ 3 ಉಳಿಯುತ್ತೆ. ಕರೆಕ್ಟ್ರಾ? ಈಗ 32 17ರ ಮಗ್ಗಿಯಲ್ಲಿ ಹೇಗೆ ಮಾಡೋದು? ಭಾಗಾಕಾರ ಹೇಗೆ ಮಾಡೋದು? 17 2 34 ಬರೋದಿಲ್ಲ. 17 1 17. ಶೇಷ ಎಷ್ಟು ಬರುತ್ತೆ ಮಕ್ಕಳೇ? ಶೇಷ 15. ವೆರಿ ಗುಡ್. ಈಗ 153 ಆಯ್ತಲ್ವಾ ನಿಸಾರ್ ಅಹಮದ್? 17 9 154 ಅಲ್ಲಪ್ಪ. 17 9 153. 17 9 153. ನೀವು ಮಗಿ ತಪ್ಪು ಮಾಡಿದ್ದೀರಿ, ಸರಿ ಮಾಡ್ಕೊಬೇಕು. ಅದನ್ನು ತಪ್ಪಾಗಿ ಬರ್ಕೊಂಡು ಕಲಿಬಾರ್ದಪ್ಪ, ಭಾಳ ಡೇಂಜರ್ ಅದು. ಇದನ್ನೇನು ಮಾಡೋಣ್ರಪ್ಪ? 17 1 17, 17 9 153. 154ರಲ್ಲಿ 153ನ್ನ ಕಳೆದ್ರೆ ಶೇಷ 1. 1 ಅಂಕೆ ಸಾಕಾಗಲ್ಲ, 2 ಅಂಕೆ ತಾಂತೀರಿ, 0 ಕಟ್ಟಬೇಕು. 102 ಆಗುತ್ತೆ. 17 6 102. ಈಸಿ. ಮುಗೀತ್ರಾ? ಇನ್ನೂ ಒಂದಿದೆಯಾ? 1 ಇದೆ. ಓಕೆ. ನಮ್ಮ ರಿಷಿತಾ ಅವ್ರು ಸಜೆಸ್ಟ್ ಮಾಡ್ತಿದ್ದಾರೆ ಏನಂತ? ಸರ್ 1ಇಂದನೂ ಮಾಡಿ ಸರ್. ಓಕೆ ರಿಷಿತಾ. 1 1 1, 1 9 9, 1 0 0, 1 6 6. ಓ ಸರ್, ಇನ್ನೊಂದು ಸರಿ ಒಂದಿದೆ ನೋಡಿರಿ ಸರ್, ಮತ್ತೊಂದು ಸರಿ ಮಾಡಿರಿ ಸರ್. 1 1 1, 1 9 9, 1 0 0, 1 6 6. ಸರ್ ಮತ್ತೊಂದು ಸರಿ ಒಂದಿದೆ ಅಲ್ವಾ ಸರ್? ರೂಢಿ ಪ್ರಕಾರ ಸೌಜನ್ಯ, ಕೆಳಗಡೆ 1 ಯಾವಾಗಲೂ ಇರುತ್ತೆ. ಯಾವುದಾದ್ರೂ ಸಂಖ್ಯೆ ತಗೊಳ್ರಿ. ಏನಮ್ಮ? ಅಯ್ಯೋ, ಒಂದು ಕೊನೆಯಲ್ಲಿ ಹಂಗೆ ಮಾಡ್ಕೊತ ಹೋದರೆ ಅದಕ್ಕೆ ಅಪರಿಮಿತ ಸರಿ ಮಾಡಬೇಕಾಗುತ್ತೆ. ಅದು ಉತ್ತರ ಅದೇ ಬರ್ತಾ ಇರುತ್ತೆ ಪ್ರತಿ ಸರಿ. ಬೇರೆ ಮಗ್ಗಿಯಲ್ಲಿ ಬರೋಲ್ಲ, ಬೇರೆ ಸಂಖ್ಯೆಯಲ್ಲಿ ಭಾಗಾಕಾರ ಮಾಡೋಕ್ಕೆ ಬರಲ್ಲ. ಇದು 17 ಬೇರೆ ಮಗ್ಗಿಯಲ್ಲಿ ಮಾಡ್ಬೋದು. ಯಾವ್ದಾರ ಬಾಧ್ಯತೆಯನ್ನು ಹೊಂದುತ್ತಾ ಅದು? ನಾವು 11ರ ತನಕ ಬಾಧ್ಯತೆ ನಿಯಮ ಕಲ್ತಿದ್ದೀವಲ್ವ? ಯಾವುದಾದ್ರೂ ಬಾಧ್ಯತೆಯನ್ನು ಹೊಂದುತ್ತಾ ಅದು? ಹೊಂದೋದಿಲ್ಲ. ಸೊ ಹಾಗಾಗಿ 17ನ್ನು ಬೇರೆ ಸಂಖ್ಯೆಗಳಲ್ಲಿ ಭಾಗಾಕಾರ ಮಾಡಲಿಕ್ಕೆ ಆಗೋದಿಲ್ಲ ಮಕ್ಕಳೇ. ಮುಂದಿನ ಪ್ರಶ್ನೆ. ಕೆಳಗಡೆ ಯಾವಾಗಲೂ 1 ಬರುತ್ತೆ. 17 1 17, 17 8 126, 17 8 136, ಶೇಷ 5. 17 3 51, ಶೇಷ 1. 17 1 17. ನಿಧಾನವಾಗಿ ಮಾಡಿ. ಇಂಕ್ ಬದಲಾಯಿಸ್ರಿ ಮಕ್ಕಳೇ. ರೆಡ್ ಇಂಕಲ್ಲಿ ಪ್ರಶ್ನೆ ಬರೀರಿ, ಉತ್ತರದಲ್ಲಿ ಕಾಟ್ ಹಾಕ್ರಿ. ರೆಡ್ ಇಂಕಲ್ಲಿ ಪ್ರಶ್ನೆ ಬರೀರಿ, ಉತ್ತರದಲ್ಲಿ ಕಾಟ್ ಹಾಕ್ರಿ. ನಾವು ಸಿಂಚನ ಬರೀತದಲ್ಲ, ಕೊಡಮ್ಮ ಇಲ್ಲಿ ಸಿಂಚನ ಬುಕ್ ಕೊಡಿ. ಬುಕ್ ಕೊಡಮ್ಮ, ಬುಕ್ಕು ಸಿಂಚನ ಬರೀತಿದ್ದಾರೆ ನೋಡ್ರಿ. ಈ ಥರ ಸಿಂಚನ ಬರೀತಿದ್ದಾರೆ, ಸ್ನೇಹ ಬರೀತಿದ್ದಾರೆ. ರೆಡ್ ಇಂಕಲ್ಲಿ ಪ್ರಶ್ನೆ ಬರ್ಕೊಂಬಿಟ್ಟು ಉತ್ತರನ ಬ್ಲೂ ಇಂಕಲ್ಲಿ ಬರೆಯೋದು. ಗುಡ್ ಮಾಡೋಣ. 17 1 17, 17 4 68ಅಪ್ಪ. 83ರಲ್ಲಿ 68ನ್ನು ಕಳಿಬೇಕು ನಾನು. ಶೇಷ 15 ಬರುತ್ತೆ. ಮನ್ಸಲ್ಲಿ ಮಾಡೋಕ್ಕಾಗಲ್ವಾ? ಇಲ್ಲಿ ಮಾಡಿ. 83ರಲ್ಲಿ 68ನ್ನು ಕಳಿಬೇಕು. ಶೇಷ ಎಷ್ಟು ಬರುತ್ತೆ ನೋಡ್ರಿ? 13ರಲ್ಲಿ 8 ಹೋದರೆ 5, 7ರಲ್ಲಿ 6 ಹೋದರೆ 1, 15 ಬರುತ್ತಲ್ವಾ? ಸೊ 17 4 68, 83ರಲ್ಲಿ 68 ಹೋದರೆ ಶೇಷ 15 ಬರುತ್ತೆ. 15 ಪಕ್ಕ 4 154 ಆಯಿತು. 17 9 153, 154ರಲ್ಲಿ 153ನ್ನು ಕಳೆದ್ರೆ ಶೇಷ 1 ಬರುತ್ತೆ. 17 1 ಉಳಿದಿರೋದು 17, ಅದು ಸಹ ಹೋಗ್ತದೆ. 491 ಇದಕ್ಕೆ ಸರಿಯಾದ ಉತ್ತರ. 491 ಬರ್ತಾ. ಮುಂದೆ ಹೋಗ್ಬೋದಾ ಲಕ್ಷ್ಮಿ? ಮುಂದೆ ಹೋಗ್ಬೋದ್ರಾ? ರೈಟ್. 17ರದು ಮಗ್ಗಿ ಬರುತ್ತಲ್ವಾ ಶರತ್? ಗುಡ್. 17 1 17,
17 ಒಂದಲೇ 17, 25ರಲ್ಲಿ 17ನ್ನು ಕಳೆದ್ರೆ ಶೇಷ 8 ಉಳಿಯುತ್ತೆ ಮಕ್ಕಳೇ, ಶೇಷ 8 ಉಳಿಯುತ್ತೆ. 17 4 68, ಶೇಷ 15 ಉಳಿಯುತ್ತೆ. 83ರಲ್ಲಿ 68 ಅಂದರೆ ಶೇಷ 15 ಉಳಿಯುತ್ತೆ. 17 9 153, ಇದಕ್ಕೆ ಉತ್ತರ 149 ಬರುತ್ತೆ. ಮುಂದಿನ ಪ್ರಶ್ನೆಗೆ ಉತ್ತರ ಏನು ಬರುತ್ತೆ ಮಕ್ಕಳೇ ನೋಡಿ. 3000 ಅಬ್ಬಬ್ಬ ಅಷ್ಟೊಂದು ಬರುತ್ತೆ ಸಮರ್ಥ. 3903. ಓಕೆ, ಸಮರ್ಥ ಅವ್ರು ಹೇಳಿದ್ದಾರೆ 3903. ತಡ್ರಿ ಅವನೇನೋ ಮಾಡಿದಾನೆ, ಚೆಕ್ ಮಾಡೋಣ. 17 ಒಂದಲೇ 17 ಸಮರ್ಥ, ಕರೆಕ್ಟ್ ಸಮರ್ಥ. 17 3 51, ಕರೆಕ್ಟಪ್ಪ. 59ರಲ್ಲಿ 51ನ್ನು ಕಳೆದ್ರೆ ಶೇಷ 8. ಇಲ್ಲಿ ತಪ್ಪಾಗಿದೆ ಅಲ್ವಾ? ಹಾಂ, ಮತ್ತೆ ಅದು ಮಾಡಿದೆಯಾ? ಏನಾಗಿದೆ ಸಮರ್ಥ ಹೇಳು, ಜಲ್ದಿ ಹೇಳು ಸಮರ್ಥ. ಶೇಷ 8 ಬಂತು, ಬೇರೆ ಬಂದಿದೆಯಾ? ಹಾಂ, 8 ರೂಪಾಯಿಗೆ 5 ಬಂದರೆ ಏನಂತೀರಿ? ಹಾಂ, ನೋಡಪ್ಪ ಸಮರ್ಥ 17 5 85, 1 ಅಂಕಿ ಸಾಕಾಗಲ್ಲ, 2 ಅಂಕಿ ತಾಂಡ್ರೆ 0 ಕಟ್ತೀಯ. ಇಲ್ಲಿವರೆಗೂ ಮಾಡಿದ್ಯಾ, ಕರೆಕ್ಟ್ ಇದೆ. ಇದೊಂದು ತಪ್ಪಾಗಿತ್ತು ಅಷ್ಟೇ ನಿಂದು. 17 3 51 ಅಷ್ಟೇ, ಆಯಿತಾ? ಸರಿ, ಗುಡ್. ಮುಂದಿನ ಪ್ರಶ್ನೆ. ಹದಿನೇಳು 1 17, 17 5 85, 1 ಅಂಕಿ ಸಾಕಾಗಲ್ಲ, 2 ಅಂಕಿ ತಾಂತೀರ. 17 1 17, 0 ಕಟ್ಟಬೇಕು. ವೆರಿ ಗುಡ್, 2 ಅಂಕಿ ತಾಂಡಿದ ತಕ್ಷಣ 0 ಕಟ್ಟಬೇಕು. 17 1 17, ಶೇಷ ಏನು ಬರುತ್ತೆ ಮಕ್ಕಳೇ? 3. 17 2 34, ಕರೆಕ್ಟ್ ಇದೆಯಾ? 5002. ವೆರಿ ಗುಡ್. ಇದನ್ನು ಮಾಡಿರಿ. 17ರ ಮಗ್ಗಿ ಬರಬೇಕಷ್ಟೇ, ಇನ್ನೇನಿಲ್ಲ. ಕಳಿಯಕ್ಕೆ ಬರಬೇಕು, 17ರ ಮಗ್ಗಿ ಬರಬೇಕು. ಅಂಜನ್ 17ರ ಮಗ್ಗಿ ಬರುತ್ತಲ್ವಾ? ಮಾಡ್ತಿದ್ದೀರಾ ನಿಧಾನವಾಗಿ? ಸ್ವಂತ ಮಾಡಬೇಕಪ್ಪ. ಆನ್ಸರ್ ಯಾರು ಹೇಳ್ಬೇಡ್ರಿ. ಇನ್ಮೇಲಿಂದ ಉತ್ತರ ಯಾರು ಹೇಳ್ಬೇಡಿ ಮಕ್ಕಳೇ, ಉತ್ತರ ಯಾರು ಹೇಳ್ಬೇಡಿ. ನೀವು ಮಾಡಿದ್ದೀರಾ ಅಂದರೆ ಕಾಯಿರಿ, ನನ್ನ ಉತ್ತರ ಕಾಯಿರಿ. ನನ್ನ ಉತ್ತರ ನೋಡ್ಕೊಂಡು ಪರಿಶೀಲಿಸ್ಕೊಳ್ರಿ. ಒಂದು ವೇಳೆ ನನ್ನ ಉತ್ತರ ತಪ್ಪಿತ್ತಂದ್ರೆ ನನಗೆ ತಿಳಿಸ್ರಿ. ಆನ್ಲೈನಲ್ಲೂ ಮಕ್ಕಳು ಯಾರು ನೋಡ್ತಿದ್ದೀರಾ ಮಕ್ಕಳೇ, ನೀವು ಸಹ ಈ ವಿಡಿಯೋನ ಪಾಸ್ ಮಾಡಿಬಿಟ್ಟು, ವಿಡಿಯೋ ನಿಲ್ಲಿಸಿ, ಬಂದ್ ಮಾಡಿಬಿಟ್ಟು ಇದು ಮೊದಲು ಲೆಕ್ಕ ಮಾಡಿ, ಆಮೇಲೆ ವಿಡಿಯೋ ಚಾಲೂ ಮಾಡಿ. ಈ ರೀತಿ ಅಭ್ಯಾಸ, ನಿರಂತರ ಅಭ್ಯಾಸ ಮಾಡ್ತಿದ್ರೆ ಲೆಕ್ಕ ಮಾಡುವ ಕ್ಷಮತೆ, ಲೆಕ್ಕ ಮಾಡುವ ವೇಗ ಜಾಸ್ತಿ ಆಗುತ್ತೆ ನಿಮ್ಮದು. ಮತ್ತು ಇದ್ದುದರಲ್ಲೂ ಈ ಲೆಕ್ಕಗಳನ್ನು ಚೆನ್ನಾಗಿ ಮಾಡಬೇಕು ಅಂದರೆ ಕಳಿಯಕ್ಕೆ ಬರಬೇಕು, ಮಗ್ಗಿಗಳ ಅರಿವಿರಬೇಕು. ಮಗ್ಗಿಗಳು ಭಾಳ ಚೆನ್ನಾಗಿ ಬರಬೇಕು. ಮಗ್ಗಿಗಳು ಮಧ್ಯೆ ಹೇಳೋಕ್ಕೂ ಬರಬೇಕು. ಆವಾಗ ನಿಮ್ಮ ಲೆಕ್ಕಗಳು ಭಾಳ ಚೆನ್ನಾಗಾಗ್ತದೆ. ಒಂದು ವೇಳೆ ನಿಮಗೆ ಭಾಳ ಸ್ಲೋ ಆಗ್ತಾಯಿದೆ, ಈ ಲೆಕ್ಕಗಳು ಭಾಳ ಕಷ್ಟ ಅನಿಸ್ತಿದೆ ಅಂದರೆ ನನ್ನ ಪ್ರಕಾರ ನಿಮ್ಮ ಮಗ್ಗಿ ಇನ್ನೂ ಬಹಳ ಚೆನ್ನಾಗಿ ನೀವು ಕಲ್ತಿಲ್ಲ ಅಂತ ಅನಿಸ್ತದೆ. ಮಗ್ಗಿನ ಚೆನ್ನಾಗಿ ಕಲೀರಿ, ಈ ಲೆಕ್ಕಗಳನ್ನು ಮಾಡೋಕ್ಕೆ ಬರುತ್ತೆ. ಮಾಡಿದಿರಾ? ಓಕೆ. ಅಂಜನ್ 17 1 17, 17 4 68 ಅಂಜನ್. 74ರಲ್ಲಿ 68ನ್ನು ಕಳೆದ್ರೆ ಶೇಷ 6 ಬರುತ್ತಪ್ಪ. 62 ಆಯ್ತು. ಈಗ 17 3 51, ಶೇಷ ಏನು ಬರುತ್ತೆ? 11 ಬರುತ್ತೆ. 62ರಲ್ಲಿ 51ನ್ನು ಕಳೆದ್ರೆ ಶೇಷ 11 ಬರುತ್ತೆ. 112 ಆಗುತ್ತಿದ್ದು. 17 6 102, 112ರಲ್ಲಿ 102ನ್ನು ಕಳೆದ್ರೆ ಶೇಷ 10 ಉಳಿಯುತ್ತೆ. ಈಗ ಇಲ್ಲೇನು ಬಂತು ಮತ್ತೊಮ್ಮೆ? 17 6 102. ಕ್ಲಿಯರ್? ಬಂದಿದೆಯಾ ಎಲ್ಲರಿಗೂ? ಫ್ಯಾಂಟಾಸ್ಟಿಕ್. ಒಂದು ವೇಳೆ ಬಂದಿಲ್ಲ ಅಂದರೆ ನೋಡಾದರೂ ತಿಳ್ಕೊಳ್ರಿ, ಆಯಿತಾ? ಮುಂದಿನ ಪ್ರಶ್ನೆ. 17 ಅವಿಭಾಜ್ಯ ಸಂಖ್ಯೆ ಅಲ್ಲ, ಅದರ ಮೇಲೆ ಎಷ್ಟು ಮಾಡಿದ್ರೂ ನಾವು ಬಾಧ್ಯತೆ ನಿಯಮ ಪ್ರಯೋಗ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಬಹುಶಃ ಇದು ಕೊನೆ ಲೆಕ್ಕನೇ ಇರ್ಬೋದು, ಚಂದನ್ ಹೇಳಿದ ಹಾಗೆ.
8736 ಸ್ಪಷ್ಟವಾಗಿ ಹೇಳ್ಬೇಕು ಕಣಪ್ಪ, ಕರೆಕ್ಟಾಗಿ ಹೇಳ್ಬೇಕು. ನೀವೇನು ಮಾಡ್ತೀರ ಗೊತ್ತಾ? 8730 ಸರ್ 8700 ಅದು ಕೊನೆಗಿರೋದು ಏನೇ ಬಿಡ್ತಾವೆ, ನುಂಗೇ ಬಿಡ್ತೀರ ಅದನ್ನೆಲ್ಲ ಅಕ್ಷರಗಳನ್ನು, ಶಬ್ದಗಳನ್ನು. 8307 ಸ್ಪಷ್ಟವಾಗಿ ಹೇಳ್ಬೇಕು. 8736 ಸರ್. ಏನಾಗ್ತದೆ? ಇಲ್ಲ ಬಹುಶಃ ನನ್ನ ಕಿವಿ ಕೇಳಲಿಲ್ಲ ಅನ್ನೋ ಗೊತ್ತಿಲ್ಲ. 17 1 17 17 8 136 ಶೇಷ ಏನು ಬರುತ್ತೆ ಮಕ್ಕಳೇ? 12 ಬರುತ್ತಾ? ಕರೆಕ್ಟ್ರಾ? ಓಕೆ. 17 7 119 125ರಲ್ಲಿ 119 ಹೋದರೆ ಶೇಷ 6. 17 3 51 61ರಲ್ಲಿ 51 ಕಳೆದ್ರೆ ಶೇಷ 10. 17 6 102 ಮಕ್ಕಳೇ. 17 6 102 ಕರೆಕ್ಟ್ ಬಂತ್ರ? ಇದೇನು ಬಂತ್ರಮ್ಮ? 3126 ಬಂತ್ರ ಉತ್ತರ. ವೆರಿ ಗುಡ್. ಚೆಕ್ ಮಾಡೋಣ. 17 1 17 17 3 51 53ರಲ್ಲಿ 51 ಅಂದರೆ ಶೇಷ 2. 17 3 ಸಾರಿ 17 1 17 ಶೇಷ 4. 17 2 34 44ರಲ್ಲಿ 34 ಕಳೆದ್ರೆ ಶೇಷ 10. 102 ಆಯ್ತಲ್ಲ ಮಕ್ಕಳೇ. 17 6 102. ನೀವು ಹೇಳಿದ ಉತ್ತರ ಕರೆಕ್ಟ್ ಇದೆ. ಫ್ಯಾಂಟಾಸ್ಟಿಕ್, ಗುಡ್. ಮುಂದಿನ ಪ್ರಶ್ನೆ 18ಕ್ಕೆ ಬಂದ್ವಾ ಮಕ್ಕಳೇ? 18 ಅನ್ನೋದು ಎಂಥ ಸಂಖ್ಯೆ? ಅವಿಭಾಜ್ಯ ಸಂಖ್ಯೆಯೇ? ಅದೊಂದು ಭಾಜ್ಯ ಸಂಖ್ಯೆ. ಯಾಕಂದರೆ ಉಳಿದ ಬೇರೆ ಮಗ್ಗಿಗಳಲ್ಲೂ ಸಹ 18ರ ಉಪಸ್ಥಿತಿ ನಾವು ನೋಡ್ತೀವಿ. 18 ಕಂಡು ಬರ್ತದೆ. 18 ಕೇವಲ 18 ಮಗ್ಗಿಯಲ್ಲಿ ಅಷ್ಟೇ ಬರೋಲ್ಲ, ಬೇರೆ ಮಗ್ಗಿಯಲ್ಲೂ ಬರುತ್ತೆ. 2 9 18 3 6 18 6 3 18 9 2 18 18 1 18 ರೈಟ್. ಸೊ ಈ ರೀತಿ ನಾನಾ ಮಗ್ಗಿಗಳಲ್ಲಿ ಬರೋದ್ರಿಂದ ನಾವೇನು ಮಾಡ್ಬೋದು? ನಾವು ಬಾಧ್ಯತೆ ನಿಯಮಗಳನ್ನು ಬಳಸ್ಬೋದು ಅಲ್ಲೂ ಸಹ. ಆದರೆ ಇಲ್ಲಿ ಮೊದಲು 18ಇಂದ ಭಾಗಾಕಾರ ಮಾಡೋಣ. 18 1 18 ಮಾಡಿ. ನೀವೇ ಹೇಳಿ ಉತ್ತರ ಏನು ಬರ್ತದೆ? ಚಂದನ್ ಉತ್ತರ ಇದೊಂದಕ್ಕೆ ಮಾತ್ರ ಹೇಳಿ, ತೊಂದರೆ ಇಲ್ಲ. ಏನಪ್ಪ? 300 ಸಾರಿ 339 300 ಅವರಿಗೆ, ನಮಗೆ 300. ಓಕೆ, ಶುರು ಮಾಡೋಣ. 18 1 18 18 3 54 ಕರೆಕ್ಟಾ? 61ರಲ್ಲಿ 54 ಕಳೆದ್ರೆ ಶೇಷ 7. ಹೌದಾ ಮಕ್ಕಳೇ? 18 4 72 ಆಗುತ್ತೆ, ಬರಲ್ಲ. ಮತ್ತೆ 18 3 54 ಶೇಷ 16 ಉಳಿಯುತ್ತೆ. ವೆರಿ ಗುಡ್, ವೆರಿ ಗುಡ್ ಚಂದನ್. 18 9 16 9 144 ಆಗುತ್ತೆ. 18 9 162 ಶೇಷ ಏನು ಉಳಿಯೋದಿಲ್ಲ. ಯಾರು ಮಗ್ಗಿ ಕಲ್ತಿದ್ದೀರಾ ಅವ್ರಿಗೆ ಭಾಳ ಮಜವಾಗಿರುತ್ತೆ ಲೆಕ್ಕ. ಇದು ಭಾಳ ಎಂಜಾಯ್ ಮಾಡ್ತೀರಿ. ಮಗ್ಗಿ ಯಾರಿಗೆ ಬರ್ತದೆ, ಕಳಿಯೋಕೆ ಯಾರಿಗೆ ಬರುತ್ತೆ ಲೆಕ್ಕಗಳನ್ನು ಭಾಳ ಎಂಜಾಯ್ ಮಾಡ್ತೀರಿ. 18 ಮಗ್ಗಿನೇ ಬರಲ್ಲ ಅಂದರೆ ಭಾಳ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದೀರಿ ಅಂತ ಅರ್ಥ. ಈಗ ಹೆಂಗೆ ಮಾಡೋಕ್ಕೆ ಸಾಧ್ಯ? 18 ಮಗ್ಗಿನೇ ಬರಲ್ಲ ಅಂದಮೇಲೆ ಭಾಳ ಕಷ್ಟ ಇವಾಗ. ಸೊ ಅಲ್ಲಿ ಆನ್ಲೈನಲ್ಲೂ ಯಾರು ನೋಡ್ತಿದ್ದಾರೆ ಮಕ್ಕಳೇ, ಈ ಮಗ್ಗಿಗಳು ಬಂದ ಮೇಲೆ, ಈ ಮಗ್ಗಿಗಳು ಕಂಠಪಾಠ ಆದಮೇಲೆ ಲೆಕ್ಕಗಳನ್ನು ಮಾಡಿ ನಿಮ್ಮ ಭಾಗಕಾರ ಕ್ಷಮತೆಯೂ ಹೆಚ್ಚಾಗುತ್ತೆ. ನಿಮ್ಮ ಮಗ್ಗಿಗಳು ಏನು ತಿಳ್ಕೊಂಡಿದ್ದೀರಿ ಅದರ ನೆನಪು ಸಹ ಇನ್ನೂ ಸದೃಢವಾಗ್ತದೆ. ಇಲ್ಲಿ ಈಗ ನಾವು ಬಾಧ್ಯತೆ ನಿಮ್ಮನ್ನು ಬಳಸ್ಬೋದು ಮಕ್ಕಳೇ. ಎರಡೂ ಸಹ ಸರಿ ಸಂಖ್ಯೆ. ಹಾಗಂದಮೇಲೆ 2ರಿಂದ ಮಾಡೋಣ. ಮಾಡ್ಬೋದಾ? 2 9 18 2 3 6
ಒಂದು ಅಂಕೆ ಸಾಕಾಗಲ್ಲ, ಎರಡಕ್ಕಿಂತ ಕಡಿಮೆ ಇದೆ, 2 ಅಂಕೆ ತೊಗೊತೀರಿ. 0 ಕಟ್ಟೋಣ, 2 5 10, 2 1 2 ಮುಗೀತಾ? ಇದು 9ರಿಂದ ಭಾಗಾಕಾರ ಮಾಡ್ಬೋದಾ? 9 1 9 ಎಲ್ಲಪ್ಪ, 9 3 27 ಎಲ್ಲಪ್ಪ, 30ರಲ್ಲಿ 27 ಕಳೆದ್ರೆ ಎಲ್ಲಪ್ಪ ಶೇಷ 3 ಬರುತ್ತೆ ಎಲ್ಲಪ್ಪ, 35 ಉಳಿತು ಮತ್ತಿಲ್ಲಿ, ಮತ್ತೆ 9 3 27 ಶೇಷಪ್ಪ, ಶೇಷಪ್ಪ ಅಲ್ಲಪ್ಪ, ಎಲ್ಲಪ್ಪ ಸಾರಿ, 35ರಲ್ಲಿ 27 ಕಳೆದ್ರೆ ಎಷ್ಟಪ್ಪ ಶೇಷಪ್ಪ, ಸಾರಿ ಎಲ್ಲಪ್ಪ, 35ರಲ್ಲಿ 27 ಕಳೆದ್ರೆ ಶೇಷ 8ಅಪ್ಪ, ಎಲ್ಲಪ್ಪ 81 ಆಯ್ತಪ್ಪ. ಸೊ 9 9 81 ಎಲ್ಲಪ್ಪ, ಉಳಿಯೋದು 0 ಶೇಷಪ್ಪ. ರೈಟ್. ಸೊ ಉತ್ತರ ಸೇಮ್ ಬಂತ ಮಕ್ಕಳೇ? ಉತ್ತರ ಸೇಮ್ ಬಂದಿದೆಯಾ? ಮುಂದೆ ಹೋಗ್ಬೋದಾ? ರೆಡಿ ಇದ್ದೀರಾ? ಚಲೋ ಹನುಮಂತು, ಇದನ್ನು 18ರಿಂದನೇ ಮಾಡಿ ನೇರವಾಗಿ. 18 1 18. $719 डन. ठीक है, गुड. ಚೆಕ್ ಮಾಡೋಣ. ಓಕೆ, 18 7 126. 129ರಲ್ಲಿ 126ನ್ನು ಕಳೆದ್ರೆ ಶೇಷ ಎಷ್ಟು ಉಳಿಯುತ್ತೆ? 3 ಉಳಿಯುತ್ತೆ. ವೆರಿ ಗುಡ್ ಚಿನ್ನು, 3 ಉಳಿಯುತ್ತೆ. 3 ಪಕ್ಕ 4 ಬಂದರೆ 34. 18 1 18 ಶೇಷ 16 ಉಳಿಯುತ್ತೆ. ಇದರಲ್ಲಿ 34ರಲ್ಲಿ 18ನ್ನು ಕಳೆದ್ರೆ 16 ಉಳಿಯುತ್ತೆ ಶೇಷ. ಇಲ್ಲಿ 1 6 2 ಅಂದರೆ 162 ಆಯಿತು. 16 9 ಅಲ್ಲಪ್ಪ, 18 9. ಏನಪ್ಪ ನೀನು ಮತ್ತೆ 16 19 16 9 ಬಳಸ್ತೀಯ? ಇಲ್ಲಿ 16 ಶೇಷ ಉಳಿದಿದೆ. 18 9 162. ಸೊ 719 ನಿಮ್ಮದು ಸರಿಯಾದ ಉತ್ತರ. ಮಕ್ಕಳೇ, ಇದು 2 ಮಗ್ಗೇಲಿ ಹೋಗುತ್ತಾ? 3 ಮಗ್ಗೇಲಿ ಹೋಗುತ್ತಾ? 3ರ ಬಾಧ್ಯತೆನೇ ಚೆಕ್ ಮಾಡಿರಿ. ಏನಾಗುತ್ತೆ? 1 + 2 3, 3 + 9 12, 12 + 4 16, 16 + 2 ಇಲ್ಲಿ ಆಲ್ರೆಡಿ 18 ಇದೆ, 9. ಹೌದಾ? ಸೊ 3 ಮಗ್ಗೇಲಿ ಹೋಗುತ್ತಲ್ವ? 2 ಮಗ್ಗೇಲಿ ಹೋಗುತ್ತಾ? ಸರಿ ಸಂಖ್ಯೆ 2 ಮಗ್ಗೇಲೂ ಹೋಗುತ್ತೆ, 3 ಮಗ್ಗೇಲೂ ಹೋಗುತ್ತೆ. ಹಂಗಂದ್ರೆ ಏನಾಗುತ್ತದು? 6 ಮಗ್ಗೇಲಿ ಹೋಗಬೇಕು. ಸರಿತ 6 ಮಗ್ಗೇಲಿ 2 ಸಂಖ್ಯೆಗಳು ಹೋಗ್ತವೆ. 6ರ ಬಾಧ್ಯತೆಯನ್ನು 2 ಸಹ ಹೊಂದಿದ್ದಾವೆ. 6 3 18, 6 2 12 ಶೇಷ 0, 6 1 6 9ರಲ್ಲಿ 6 ಅಂದರೆ ಶೇಷ 3, 6 5 30, 34ರಲ್ಲಿ 30ನ್ನು ಕಳೆದ್ರೆ ಶೇಷ 4, 6 7 42. ಮುಗೀತಾ? ಇಲ್ಲಿನೂ 3 ಇದೆ. 3 1 3, 3 7 21, 3 1 3 ಶೇಷ 2, 3 9 27. ಸೇಮ್ ಆನ್ಸರ್ ಬರುತ್ತಾ? ನೀವು ಯಾವುದಾದ್ರೂ ಬಾಧ್ಯತೆ ನಿಮ್ಮ ತಗೊಂಡು ಮಾಡಿ, ಉತ್ತರ ಅದೇ ಬರ್ತದೆ. ಉತ್ತರ ಬದಲಾಗೋದಿಲ್ಲ. ಶ್ರೇಯಾ, ತೊಂದರೆ ಇಲ್ಲ, ಉತ್ತರ ಅದೇ ಬರುತ್ತೆ. ಯಾವ ಮಗ್ಯಮ? 2ರ ಮಗ್ಗಿಂದ ಮಾಡಿದ್ದೀರಿ. ಓಕೆ, ಗುಡ್, ತೊಂದರೆ ಇಲ್ಲ. ಉತ್ತರ ಮಾತ್ರ ಅದೇ ಬರ್ತದೆ, ಉತ್ತರ ಬದಲಾಗೋದಿಲ್ಲ. ಚೆಕ್ ಮಾಡಿ ಮಕ್ಕಳೇ, ನಿಧಾನ ಆದರೂ ಪರವಾಗಿಲ್ಲ, ಸ್ವಂತ ಮಾಡಿ. ಒಂದು ಲೆಕ್ಕ ಕಷ್ಟ ಆಗ್ಬೋದು, 2 ಲೆಕ್ಕ ಕಷ್ಟ ಆಗ್ಬೋದು, ಕಾಲಕ್ರಮೇಣ ಈಸಿ ಆಗೇ ಆಗುತ್ತೆ. ಅಪ್ಪ ಸಮರ್ಥ, ಅದು ಏನಪ್ಪ ನೋಟ್ಬುಕ್ ಅದು? ಆ ಕಡೆ ನೋಡಿ ಹೆಂಗೆ ಲೈನ್ ಎಳ್ದಿದ್ಯಾ? ಸ್ಕೇಲ್ ಇಲ್ವಾ ನಿನ್ನ ಹತ್ರ? ಇನ್ನೊಬ್ರ ಹತ್ರ ನನ್ನ ಹತ್ರ ಇಸ್ಕೊಂಡು ಹಾಕ್ಬೇಕಪ್ಪ. 500? ಬಾಲಾಜಿಯವರಿಗೆ, ನಮ್ಮ ಉದಯ್ ಬಾಲಾಜಿಯವರಿಗೆ 541 ಬಂದಿದೆಯಲ್ಲ.
546 ಅಂತಿದ್ದೀರಿ. ಉದಯ ಅವರಿಗೆ 1 ಬಂದಿದೆ. ಚೆಕ್ ಮಾಡ್ತೀನಿ ಬಾಲಾಜಿ ನೋಡು. 18 1 18, 18 5 90, 98 90 ಹೋಯ್ತು ಅಂದರೆ ಶೇಷ 8. ಸರಿನಾ? 82 ಆಯಿತು. ರೈಟ್? ಓಕೆ. 18 4 72, 18 4 72. 82ರಲ್ಲಿ 72 ಹೋದ್ರೆ ಎಷ್ಟು ಬಾಲಾಜಿ ಶೇಷ? ಕಳೆದ್ರೆ ಎಷ್ಟು ಉಳಿತತೆ? ಅವ್ನು 10 ಬರ್ತಿಲ್ಲ, 1 ಬರ್ತಾನೆ, ಅದಕ್ಕೆ ತಪ್ಪಾಗೈತೆ ಒಂದು. 82ರಲ್ಲಿ 72 ಕಳೆದ್ರೆ ಎಷ್ಟು ಉಳಿತತೆ? ಹಾಂ 10. 82ರಲ್ಲಿ 72ನ್ನ ಕಳೆದ್ರೆ 10 ಉಳಿಯುತ್ತಲ್ವಾ? ಸೊ ಇದೇನಾಗತ್ತಿದ್ದು? 10 ಉಳಿಯುತ್ತಿಲ್ಲ. ಶ್ರೇಯ ಎಷ್ಟು ಉಳಿಯುತ್ತೆ? 10 ಉಳಿಯುತ್ತೆ. 10 ಉಳಿದ ತಕ್ಷಣ ಏನಾಯ್ತಿದ್ದು? 18 ಅಲ್ಲ, ಇದು 108. ನೀನು ಇದನ್ನು 18 ಮಾಡ್ಕೊಂಬಿಟ್ಟಿದ್ಯಾ. 10 ಬರೆಯೋ ಬದಲು 1 ಬರ್ತಿದ್ದೀನಿ ನೀನು. 18 6 108, 108 ತಾನೇ ಇದು? 108. ನಿಮ್ಮ ಇದು ಕರೆಕ್ಟ್ ಇದೆ. ಆಯ್ತಾ ಬಾಲಾಜಿ? ಗುಡ್. ಇಲ್ಲಿ ಯಾವ ಮಗ್ಗಿಂದ ಮಾಡೋಣ ಹೇಳ್ರಿ ನೀವೇ? ಹಾಂ 3 ಮಗ್ಗಿಂದ ಮಾಡೋಣ ನೋಡಿರಿ. 3 6 18 ರೀ. ನೋಡಿರಿ 3 6 18. 2 ಮಗ್ಗಿ ಆಯಿತು. 2 ಮಗ್ಗಿಯಲ್ಲಿ ಮಾಡೋಣ. 2 ಮಗ್ಗಿಯಲ್ಲಿ ಮಾಡೋಣ. 2 9 18, 2 4 8, ಶೇಷ 1. 9ರಲ್ಲಿ 8 ಅಂದರೆ ಶೇಷ 1 ಉಳಿಯುತ್ತೆ. 18 ಬಂತು. 2 9 18 ಕರೆಕ್ಟ್ರಾ? 2 1 2, 2 4 8. ಕ್ಲಿಯರ್ ಮಕ್ಕಳೇ? ಓ ಇನ್ನು 9 ಇದೆ. ಇದನ್ನು 3ರಿಂದ ಮಾಡ್ತೀನಿ. 3 3 9, 3 1 3, ಶೇಷ 1. 3 6 18, ಶೇಷ 1. 3 3 9, 11ರಲ್ಲಿ 9 ಹೋದರೆ ಶೇಷ 2. 3 8 24. ಮತ್ತೆ 3 ಇದೆ. 3 1 3, 3 5 15, 16ರಲ್ಲಿ 15 ಹೋದರೆ ಶೇಷ 1. 3 4 12, 13ರಲ್ಲಿ 12 ಹೋದರೆ ಶೇಷ 1. 3 6 18. ಸೇಮ್ ಆನ್ಸರ್. ಸ್ಟೆಪ್ಸ್ ಎಷ್ಟರ ತಗೊಬೋದು ನಾವು? ನಿಮಗೆ ಇಷ್ಟ ಬಂದಷ್ಟು ತಗೊಬೋದು ನೀವು. ಸ್ವಲ್ಪ ದೊಡ್ಡ ಸಂಖ್ಯೆ ತಗೊಂಡಷ್ಟು ಸ್ಟೆಪ್ಸ್ ಕಡಿಮೆ ಆಗ್ತಾವೆ, ಚಿಕ್ಕ ಸಂಖ್ಯೆ ತಗೊಂಡಷ್ಟು ದೊಡ್ಡ ಸ್ಟೆಪ್ಸ್ ಜಾಸ್ತಿ ಆಗ್ತಾವೆ. ಓಕೆ, ನೆಕ್ಸ್ಟ್ ಹೋಗೋಣ. ಓಹ್ ನೋ ಸರ, ಪ್ರಶ್ನೆ ಏನಾದರೂ ಬರ್ಕೊಂಡಿದ್ದೀರಪ್ಪ? ಇದನ್ನು ಮಾಡಪ್ಪ. ಪ್ರಶ್ನೆ ಗುಡ್. ಮುನ್ನೂರ 27 ಬಂತರ ಆನ್ಸರ್. ಚೆಕ್ ಮಾಡೋಣ. 18 1 18, 18 3 54, ಶೇಷ 4, 48 ಆಯ್ತಲ್ಲಿ. 18 2 34, 18 2 34, ಶೇಷ 14. 18 2 36, ಸಾರಿ 18 2 36, 48ರಲ್ಲಿ 36 ಹೋದರೆ ಶೇಷ 12. ಓಕೆ ಓಕೆ, ಸಾರಿ ಸರಿ ನನ್ನ ತಪ್ಪು. ನಾನು 17 2 34 ಮಾಡಿಬಿಟ್ಟಿದ್ದೀನಿ. ಓಕೆ, ಸೊ 126, 18 7 126. ಏನು ಮಾಡ್ತೀರಿ? ಎಸ್, ಇಲ್ಲ ಏನಾಗಿಲ್ಲ. ಓಕೆ, ಐ ಆಮ್ ಆಲ್ ಓಕೆ. ಸೊ ಇದು 18 ಇದೆ, 6 ಮಗ್ಗಿಯಲ್ಲಿ ಹೋಗುತ್ತೆ. 6 3 18, 6 9 54, ಶೇಷ 4. 6 8 48, 6 1 6, 3 1 3, 3 3 9, 3 2 6, ಶೇಷ 2. 3 7 21. ಸೇಮ್ ಆನ್ಸರ್ ಬರುತ್ತೆ, ಎರಡೂ ಕಡೆ ಸೇಮ್ ಆನ್ಸರ್ ಬರುತ್ತೆ. ಮಾಡಿದ್ದೀರಿ? ನಿಧಾನ ಆದರೂ ಪರವಾಗಿಲ್ಲಪ್ಪ, ಮಾಡಿರಿ, ನಿಧಾನ ಮಾಡಿರಿ, ತೊಂದರೆ ಇಲ್ಲ. ಇವತ್ತಿನ ಕ್ಲಾಸಲ್ಲಿ 20ರವರೆಗೆ ಅಷ್ಟೇ ಮಾಡ್ತೀವಿ, ಆಯಿತಾ? ಮುಂದಿನ ಪ್ರಶ್ನೆ.
ಹೌದ್ರಾ? 18 1 18, 18 6 ಸಾರಿ 18 6 108, ಶೇಷ 4, ಶೇಷ 4, 18 2 36, 18 2 36, ಶೇಷ 7, 18 4 72, 624, 624. ಕರೆಕ್ಟ್. ಯಾವ ಮಗ್ಗಿಂದ ಮಾಡೋಣ ಹೇಳ್ರಿ? 9ರ ಮಗ್ಗಿಂದ? 9ರ ಮಗ್ಗಿಂದ ಮಾಡ್ತೀನಿ ನೋಡ್ರಿ. 9 2 18, 9 1 9, ಶೇಷ 2, 9 2 18, ಶೇಷ 4, 9 3 ಸಾರಿ 9 4 36, ಶೇಷ 7, 9 8 72. ಕ್ಲಿಯರಾ? 2ರಿಂದ ಮಾಡ್ಬೇಕೀಗ. 2 1 2, 2 6 12, 2 2 4, 2 4 8. ಸರಿ ಬಂತ ಮಕ್ಕಳೇ? ಡನ್ ಎಲ್ಲರೂ? ಮದನ್ 19. ಆಹಾ, ಏನೋ ಇದೆ. ಇನ್ನು ಎಷ್ಟಿದಾವಪ್ಪ ಚಂದನ್? ಓಕೆ, ಮಾಡೋಣ ಬರ್ರಿ. ನಾಲ್ಕು 4240. ನಲವತ್ತೆರಡು. ಅವರಿಗೆಲ್ಲ 9 ಬಂದಿದೆ, ನಿನಗೆ ಹೆಂಗಪ್ಪ 2 ಬಂತು? ಚೆಕ್ ಮಾಡಿ ನೋಡೋದು ಸರಿ. ಅದೇ 3 ಕಾಲಮ್ ಮಾಡ್ಬೋದಲ್ಲೇನಾ? ಇಲ್ಲಿ ಮಧ್ಯನೂ ಮಾಡ್ಬೋದು ತಾನೆ ನಿನ್ನ ಲೆಕ್ಕನ? ಹೌದಿಲ್ವಾ? ಎಷ್ಟು ಪೇಜ್ ವೇಸ್ಟ್ ಮಾಡ್ತೀಯಪ್ಪ? ಇಲ್ಲಿ ನೋಡ್ರಿ, 18 1 18, 18 4 72, 76 72 ಹೋದರೆ ಶೇಷ 4, 18 2 36, 44ರಲ್ಲಿ 36 ಹೋದರೆ ಶೇಷ 8, 18 4 72, 88ರಲ್ಲಿ 72 ಹೋದರೆ ಶೇಷ 16, 18 9 162. ಹೊಡೆದೆ ಎಲ್ಲಿ ತಪ್ಪಾಗಿದೆ ನೋಡಿದೆಪ್ಪ. ಇದನ್ನು ಯಾವ ಬಗ್ಗೆ ಏನು ಮಾಡೋಣ ಹೇಳ್ರಿ? 2 2 9 18, 2 3 6, ಶೇಷ 1, 2 8 16, 16 16 ಹೋದರೆ 0, 2 2 4, ಶೇಷ 0, 2 4 8, ಶೇಷ 0, 2 1 2, ಶೇಷ 0, 9 9 1 9, 9 4 36, ಶೇಷ 2, 9 2 18, ಶೇಷ 4, 9 4 36, ಶೇಷ 8, 8 ಪಕ್ಕ 1 ಬಂತಂದರೆ 81, 9 81. ಸೇಮ್ ಆನ್ಸರ್, ಸೇಮ್ ಆನ್ಸರ್. 2 ಕಡೆ ಸೇಮ್ ಆನ್ಸರ್ ಇದೆಯಲ್ವಾ? ಟ್ಯಾಲಿಡ್. ಸೊ ನೀವು ನೇರವಾಗಿ 18ರ ಮಗ್ಗಿದ್ದನ್ನು ಮಾಡ್ಬೋದು, ಅಥವಾ ಬೇರೆ ಬಾಧ್ಯತೆ ನಿಯಮಗಳನ್ನು ಬಳಸಿಕೊಂಡು ಸಹ ಮಾಡ್ಬೋದು. ಸಾರ್ ಮಾಡ್ತಿದ್ದೀರಿ? 18 ಟೇಬಲ್ಸ್ ಬರ್ತಾವೆ ರೀ? ಹಾಂ ರೀ, 8505. 8505. 18 1 18. ಕ್ಲಿಯರ್? 18 1 18. ಗುಡ್ ಮಾರ್ನಿಂಗ್ ಶ್ರೇಯಾ. 18 9 100. 18 9 ಬರಲ್ಲ. 18 8 144. ಸೊ ಶೇಷ ಎಷ್ಟು ಬರುತ್ತೆ ಮಕ್ಕಳೇ? 9
ಶೇಷ 9 ಬರುತ್ತೆ. 144ರಲ್ಲಿ 153ರಲ್ಲಿ 144 ಕಳೆದ್ರೆ ಶೇಷ 9 ಬರುತ್ತೆ. 18 5ಲೇ ಅಲ್ವಾ 90. 1 ಅಂಕೆ ಸಾಕಾಗಲ್ಲ, 2 ಅಂಕೆ ತೊಗೊತೀರ, 0 ಕಟ್ಟಬೇಕು. 90 18 5ಲೇ 90. ಸೊ ನಮ್ಮ ಸಾಗರ್ ರವಿ ಅವರು ಹೇಳಿದ್ದು ಉತ್ತರ ಸರಿ ಇದೆ. ಗುಡ್. ಇಲ್ಲಿ 18 ಇದೆ, ಇಲ್ಲಿ 18 ಇದೆ. ಏನಾಗುತ್ತೆ ಮಕ್ಕಳೇ? ಇಲ್ಲಿ 2ರಿಂದ ಮಾಡ್ಬೋದು, 2ರಿಂದ ಮಾಡ್ಬೋದು. 2 9ಲೇ 18, 2 7ಲೇ 14 ಶೇಷ 1, 2 6ಲೇ 12 ಶೇಷ 1, 2 5ಲೇ 10, 2 4ಲೇ 8 ಶೇಷ 1, 2 5ಲೇ 10. 9ರಿಂದ ಮಾಡ್ಬೇಕೀಗ. 9 1ಲೇ 9, 9 72 ಶೇಷ 9 5ಲೇ ಶೇಷ 0 ಬರೆಯಲ್ಲ. 1 ಅಂಕೆ ಸಾಕಾಗತ್ತಾ? ಕ್ಲಿಯರ್? ಒಂದು ಹೋಗೋಣ ಬನ್ನಿ. ಹ್ಞೂ 8916. ಓಕೆ, ಗುಡ್. ಶುರು ಮಾಡೋಣ ಮಕ್ಕಳೇ. 18 1ಲೇ 18, 18 8ಲೇ 144 ಶೇಷ ಮತ್ತೊಂದು ಸರಿ 16. ಕರೆಕ್ಟ್ರಾ? 18 9ಲೇ ಈ ಸರಿ 162 ಶೇಷ 2. 18 1ಲೇ 18, 28ರಲ್ಲಿ 18 ಅಂದರೆ ಶೇಷ 10. ಇದೇನಾಯಿತು? 108 ಆಯ್ತಲ್ವಾ? 18 6ಲೇ 108. ಸೊ ನೀವು ಹೇಳಿದ ಉತ್ತರ ಕರೆಕ್ಟ್ ಇದೆ ಮಕ್ಕಳೇ. ಇದನ್ನು ಯಾವ ಮಗ್ಗಿಂದ ಮಾಡೋಣ ಬಾಲಾಜಿ? 2ರಿಂದ. ಓಕೆ, 2 ಎಷ್ಟಲೇ? 2 9ಲೇ, 2 8ಲೇ 16, 0ಗೆ 0, 2 2ಲೇ 4, 2 4ಲೇ 8, 2 4ಲೇ 8. ನೆಕ್ಸ್ಟ್ ಯಾವ ಮಗ್ಗಿಂದ ಮಾಡೋಣ? 3 9 9, 9 1ಲೇ 9, 9 8ಲೇ 72 ಶೇಷ 8, 9ಲೇ 81 ಶೇಷ 1, 9 1ಲೇ 9 ಶೇಷ 5, 9 6ಲೇ 54. ಕ್ಲಿಯರ್? ಸ್ವಲ್ಪ ನಿಧಾನವಾದರೂ ಪರವಾಗಿಲ್ಲ ಮಾಡಿ. ವ್ಯವಕಲನ ಎಲ್ಲ ಮನಸ್ಸಲ್ಲೇ ಮಾಡಬೇಕು. ಮುಂದಿನ ಪ್ರಶ್ನೆ. ತೇಜಸ್ ಆಯ್ತಪ್ಪ? ಹದಿನೆಂಟು 18 18 ಶೇಷ 4, 18 2ಲೇ 36 ಶೇಷ 11, 18 6ಲೇ 108, 118ಅಲ್ಲಿ 108 ಹೋದರೆ ಅದು ಶೇಷ 10, ಮತ್ತೊಂದು ಸರಿ 18 6ಲೇ 108, 1266. ಆ ಬದಿ ಯಾವ ಮಗ್ಗಿಯಲ್ಲಿ ಮಾಡೋಣ? 2 ಮಗ್ಗಿ. ಇಲ್ಲ 6 ಮಗ್ಗಿ ಟ್ರೈ ಮಾಡೋಣ. 6 3 18, 6 3 18 ಶೇಷ 4, 6 7ಲೇ 42 ಶೇಷ 5, 6 9ಲೇ 54, 58ರಲ್ಲಿ 54 ಹೋದರೆ ಶೇಷ 4, 6 8ಲೇ 48. 3 ಮಗ್ಗಿಂದ ಮಾಡಬೇಕು.
3 3 3 3 3 2 6 ಶೇಷ 1 3 6 18 ಶೇಷ 1 3 6 18. ಕ್ಲಿಯರ್ ಆಯಿತಾ? ಮುಗೀತಾ ಮಕ್ಕಳೇ? ಮುಂದೋಗ್ಬೋದಾ? ಚಲೋ. ನೀವೆಲ್ಲ ಕೌಂಟ್ ಇಟ್ಕೊಂಡ್ಬಿಟ್ಟಿದ್ದೀರಿ. ಮಾಡಿ ಮತ್ತೆ. ಹದಿನೆಂಟು 18 18 5 90 ಶೇಷ 17 18 9 162 162 ಶೇಷ 8 18 4 72 82 72 ಹೋದರೆ ಶೇಷ 10 18 6 108. ಕರೆಕ್ಟ್ ಇದೆ? ಫ್ಯಾಂಟಾಸ್ಟಿಕ್. ಇಲ್ಲಿ ಯಾವ ಮಗ್ಗಿಲಿ ಮಾಡೋಣ ಲಕ್ಷ್ಮಿ? 2 ಓಕೆ. 2 9 18. ಕ್ಲಿಯರ್? ಮೇಲ್ಗಡೆ ಯಾವ ಮಗ್ಗಿಯಲ್ಲಿ ಮಾಡೋಣ ಲಕ್ಷ್ಮಿ? 2 ಯಾಕೆ ಮಾಡೋಣ? ಬೇರೆ ತಗೊಳ ತಡಿ, ಲಕ್ಷ್ಮಿ ಹೇಳ್ತಾಳೆ. ಛೇದದಲ್ಲಿ ಯಾವ ಮಗ್ಗಿಯಿಂದ ನಾವು ಕಡ್ತಾ ಹೊಡಿತೀವೋ ಅಂಶದಲ್ಲೂ ಸಹ ನಾವು ಅದೇ ಮಗ್ಗಿಯಿಂದ ಅದೇ ಸಂಖ್ಯೆಯಿಂದ ಕಡ್ತಾ ಹೊಡಿಬೇಕು, ಬೇರೆ ತಗೊಳಂಗಿಲ್ಲ. ಇಲ್ಲಿ 2ರಿಂದ ಕಡ್ತಾ ಹೊಡಿತಿದ್ದೀವಿ, ಮೇಲ್ಗಡೆನೂ ಸಹ 2ರಿಂದನೇ ಕಡ್ತಾ ಹೊಡಿಬೇಕು. 2 5 10 2 3 6 7ರಲ್ಲಿ 6 ಶೇಷ 2 5 10 2 1 2 2 4 8. ಕ್ಲಿಯರ್? ಈಗ 9ರಿಂದ ಮಾಡ್ಬೇಕು ಮಕ್ಕಳೇ. 9 1 9 9 5 45 ಶೇಷ 8. ನಾನು ಸ್ವಲ್ಪ ಫಾಸ್ಟ್ ಮಾಡ್ತಾಯಿದ್ದೇನೆ. 53ರಲ್ಲಿ 45 ಹೋದರೆ ಶೇಷ 8 ಉಳಿಯುತ್ತೆ. 53ರಲ್ಲಿ 45 ಹೋದರೆ ಶೇಷ 8 ಉಳಿಯುತ್ತೆ. ಇಲ್ಲ ಮಾಡ್ತೀರಾ ಮಾಡಿರಿ. 45 ಆದಮೇಲೆ 46 47 48 49 50 51 52 53 ಎಷ್ಟಾದ್ವು? 8 ಆದ್ವಲ್ವಾ? ಸೊ 8 ಉಳಿತು ಶೇಷ. ಸೊ 9 9 81 85ರಲ್ಲಿ 81 ಹೋದರೆ ಶೇಷ 4 9 4 36 41ರಲ್ಲಿ 36 ಹೋದರೆ ಶೇಷ 5 9 6 54. ಸೇಮ್ ಆನ್ಸರ್ ಬಂದಿದೆಯಾ? ನಿದ್ದೆ ಮಾಡ್ತಿದ್ದೀರಾ? ಎಲ್ಲಿಗೆ ಮುಗೀತು? 19ರಿಂದನೂ ಜಾಸ್ತಿ ಲೆಕ್ಕಗಳಿಲ್ಲ ಮಕ್ಕಳೇ. ಯಾಕೆ ಹೇಳಿ? ನಾವು ಬೇರೆ ಬಾಧ್ಯತೆ ನಿಯಮಗಳನ್ನು ಇದ್ರ ಮೇಲೆ ಪ್ರಯೋಗ ಮಾಡೋಕ್ಕಾಗಲ್ಲ. ಯಾಕಂದರೆ 19 ಅನ್ನೋದು ಅವಿಭಾಜ್ಯ ಸಂಖ್ಯೆ. ಅದು ಕೇವಲ 1ರ ಮಗ್ಗಿಯಲ್ಲಿ ಬರುತ್ತೆ, ಇಲ್ಲ 19ರ ಮಗ್ಗಿಯಲ್ಲಿ ಬರುತ್ತೆ. 1 19 19 19 19. ಸೊ ಆ ಕಾರಣಕ್ಕೆ ಹಾಲೇಶ ನಾವು ಸರಿಯಾಗಿ ಕೂತ್ಕೊಂಡು ಏನು ಮಾಡ್ಬೋದು ಇವಾಗ? 19ರ ಮಗ್ಗಿನ 19ರಿಂದ ಭಾಗಾಕಾರನ ಮಾಡೋಣ ಬನ್ನಿ. ಡೈರೆಕ್ಟ್ ಬರುತ್ತೆ ಆನ್ಸರ್. ಅದಕ್ಕೆ ಸ್ವಲ್ಪ ಸಂಖ್ಯೆಗಳು ದೊಡ್ಡದಾದಾಗ ನಿಮಗೆ ಕಷ್ಟ ಆಗ್ಬೋದು. ಮೊದಲನೇದು ಈಸಿ ಇದೆ, 200. ಕರೆಕ್ಟ್. 19 19 19 28 2 0 2 0 ಮುಗೀತು ರೀ. ಮೊದಲನೇದು ಭಾಳ ಈಸಿ ಇತ್ತು. ಸಂಖ್ಯೆಗಳು ದೊಡ್ಡದಾದಷ್ಟು ನಮ್ಮ ಶ್ರೇಯ ಆಕಳಿಸಿದಷ್ಟು ಲೆಕ್ಕ ಕಷ್ಟ ಆಗ್ತದೆ. ಹೌದು ಶ್ರೇಯ? ಎಂಟುನೂರ 861. ಗ್ರೇಟ್. ಮಾಡಿ 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 ನಿಧಾನ ಆದರೂ ಪರವಾಗಿಲ್ಲ. ಕಚ್ಚಾ ಕೆಲಸ ಮಾಡಿ. ಕಳೆಯೋಕ್ಕಾಗಲ್ಲ ಅಂದರೆ ಸೈಡಿಗೆ ಕಚ್ಚಾ ಕೆಲಸ ಮಾಡಿ. ಹತ್ತೊಂಬತ್ತು 19 19 8 152 ಶೇಷ 11. 19 6 114 115ರಲ್ಲಿ 114 ಹೋದರೆ ಶೇಷ 1. 19 19 ಮುಗೀತಾ? ಕರೆಕ್ಟ್ ಇದೆಯಾ? ಮುಂದಿನ ಪ್ರಶ್ನೆ.
388 ಬಂತ್ರ ಚೆಕ್ ಮಾಡೋಣ. 388 ಅಂತ ಹೇಳ್ತಿದ್ದೀರಿ. 19 19 19 57 19 57 ಕರೆಕ್ಟ್ರಾ? ಸೊ ಇದನ್ನು 73ರಲ್ಲಿ 57 ಕಳೆದ್ರೆ ಎಷ್ಟು ಉಳಿಯುತ್ತೆ? ಕರೆಕ್ಟ್ 16. ವೆರಿ ಗುಡ್. ಶೇಷ 16. 19 ಅಲ್ಲ 98 152 167ರಲ್ಲಿ 152 ಕಳೆದ್ರೆ ಶೇಷ 15. 19 ಮತ್ತೊಂದು ಸರಿ 152. ನಾನು ಮನಸ್ಸಲ್ಲೇ ಕಳೀತಾ ಇದ್ದೀನಿ. ನಿಮಗೆ ಮನಸ್ಸಲ್ಲಿ ಕಳೆಯೋಕ್ಕೆ ಬರಲಿಲ್ಲ ಅಂದರೆ ಕಚ್ಚಾ ಕೆಲಸ ಮಾಡಿರಿ. ಅಲ್ಲ, ನಿಮಗೆ ಮನಸ್ಸಲ್ಲಿ ಕಳೆಯೋದಾಗಲಿಲ್ಲ ಅಂದರೆ ಕಚ್ಚಾ ಕೆಲಸ ಮಾಡಿರಿ, ಆಯಿತಾ? ಇವರೆಲ್ಲ 609 ಅಂತಿದ್ದಾರೆ. ಚೆಕ್ ಮಾಡೋಣ. 19 19 19 114 ಶೇಷ 1 ಅಂಕೆ ಸಾಕಾಗಲ್ಲ, 2 ಅಂಕೆ ತಾಂತೀರ, 0 ಕಟ್ಟಬೇಕು. 19 171 ಮುಗೀತು. ಈಸಿ ಇತ್ತು ಅದು. ಆ ಬದಿ ಲೆಕ್ಕ ಭಾಳ ಈಸಿ ಇತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳೇ. ರೆಡಿ ಇದ್ದೀರಿ? ಹೆಚ್ಚಿನ ಸಂಖ್ಯೆಗಳಲ್ಲಿ ಲೆಕ್ಕಗಳಿಲ್ಲ 19 ಮೇಲೆ. 19 ಮೇಲೆ ಭಾಳ ಕಡಿಮೆ ಇದಾವೆ. ನೋಡಿ ಏನಾಗುತ್ತೆ ಇಲ್ಲಿ. 19 19 19 95 ಶೇಷ 7 ಕರೆಕ್ಟ್ರಾ? ಶೇಷ 7 ಹಾಂ. 19 57 ಶೇಷ 17 ಶೇಷ 17 19 171. ಚೆಕ್ ಮಾಡಿರಿ, ನಿಧಾನಕ್ಕೆ ಮಾಡಿ, ನಿಧಾನವಾಗಿ ಮಾಡಿ. 539 ಬಂತಿದೆ ಉತ್ತರ. 539. ಮಕ್ಕಳೇ, ಇಲ್ಲಿ ನಾವು ಲೆಕ್ಕ ಮಾಡಿದ್ವಲ್ಲ, ಇದರಲ್ಲಿ ಭಾಜ್ಯ ಯಾವುದು? ಭಾಜ್ಯ ಅಂದ್ರೆ ಇದು ರೀ ಭಾಜ್ಯ ಲೈನ. ಹಾಂ, ಇದು ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ 0. ಇದು ನಿಶೇಷ ಭಾಗಾಕಾರ ಆಗ್ತಿದೆ. ಶೇಷ ಏನು ಬರ್ತಿದೆ? ಯಾವಾಗಲೂ 0 ಬರ್ತಾ ಇದೆ. ಮೇಲಿರೋದು ಅಂಶನೇ ಭಾಜ್ಯ, ಭಾಜಕ, ಭಾಗಲಬ್ಧ. ಉತ್ತರ ಬರೋದೇ ಭಾಗಲಬ್ಧ, ನೆನಪಿರಲಿ. ಇಷ್ಟೊಂದು ಬರುತ್ತಾ? ಅಬ್ಬಬ್ಬಬ್ಬ. 19 19 19 171 171 ಶೇಷ 18. ಮತ್ತೆ 188 ಬಂತು. 19 171 ಶೇಷ 17. ಮತ್ತು 19 171 0ಗೆ 0. ಗ್ರೇಟ್. ಬಾಯಲ್ಲಿ ಪೆನ್ ಇಡಬಾರ್ದಮ್ಮ, ಏನು ಇಡಬಾರ್ದು. ಮುಂದೆ ಹೋಗೋಣ. ಮುಂದಿನ ಪ್ರಶ್ನೆ ಬನ್ನಿ ಮಾಡೋಣ. ಇದು ಜಲ್ದಿ ಮುಕ್ತಾಯವಾಗ್ತದೆ. 19 19 19 95 ಶೇಷ 1. 1 ಅಂಕೆ ಸಾಕಾಗಲ್ಲ, 2 ಅಂಕೆ ತಗೊಂತೀರ, 0 ಕಟ್ಟಬೇಕು. 19 171 ಶೇಷ ಮತ್ತೆ 17 ಬರುತ್ತೆ. 19 ಮತ್ತೆ 171 5099. 5099. ಆಲ್ ರೈಟ್. 5099. 19 19 ಬೇರೆ ಮಗ್ಗಿಲ್ ಮಾಡೋಣ. ಬರ್ರಿ ಬೇಗ ಬೇರೆ ಮಗ್ಗಿಲ್ ಮಾಡೋಣ. 19 ಬೇಡ, ಬೇರೆ ಮಗ್ಗಿಲ್. ಯಾಕೆ ಬರಲ್ಲ? 19 19 ರೈಟ್. ತೇಜಸ್ 19 171 ಶೇಷ 17 ಉಳಿಯುತ್ತಪ್ಪ. ಮತ್ತಂತೆ 188ರಲ್ಲಿ 171 ಕಳೆದು ನೋಡ್ರಿ, 17 ಉಳಿಯುತ್ತೆ ಶೇಷ. ಕರೆಕ್ಟಾ? ಶೇಷ 17 ಉಳಿಯುತ್ತೆ ಪ್ರತಿ ಸಾರಿ. 8ರಲ್ಲಿ 1 ಹೋದರೆ 7, 8ರಲ್ಲಿ 7 ಹೋದರೆ 1, 1ರಲ್ಲಿ 1 ಹೋದರೆ 0, 17 ಉಳಿಯುತ್ತೆ. ಸೊ 17 ಬರ್ತಿದ್ದೀನಿ ನಾನಿಲ್ಲಿ. ಶೇಷ 17 177 ಆಗುತ್ತೆ ರೀ. ಮತ್ತೆ 19 171 177ರಲ್ಲಿ 171 ಕಳೆದ್ರೆ ಶೇಷ 6. 19 3 57 19 3 57.
ಶೇಷ 62ರಲ್ಲಿ 57 ಹೋದರೆ ಶೇಷ 5 ಬಾಯಲ್ಲೇ ಮಾಡ್ಬೋದಲ್ವಾ? 10 ಮತ್ತು 3ಲೇ ಮತ್ತೊಂದು ಸರಿ 57. ಸೊ 9933 ಇದಕ್ಕೆ ಸರಿಯಾದ ಉತ್ತರ. ನನ್ನ ಪ್ರಕಾರ ಇದು ಕೊನೆ ಲೆಕ್ಕ ಅನಿಸುತ್ತೆ. ಮುಂದೆ ನಾವು ಇದು ಕೊನೆ ಲೆಕ್ಕ, ಸಾರಿ, ಇದು ಕೊನೆಯ ಸ್ಲೈಡ್ ಇದೆ. ಮುಗಿಸ್ಬಿಡಿ. ಇದಾದಮೇಲೆ 20ರಿಂದ ಮಾಡೋದು ಇನ್ನೂ ಸುಲಭ, ಭಾಳ ಸುಲಭ, ಹೇಳ್ಕೊಡ್ತೀನಿ ನಾನು. 19 19 171 ಶೇಷ 1. ಒಂದು ಅಂಕೆ ಸಾಕಾಗಲ್ಲ, 2 ಅಂಕೆ ತೊಗೊತೀರ, 0 ಕಟ್ಟಬೇಕು. 19 6 114 ಶೇಷ 7 ಮಕ್ಕಳೇ. 121ರಲ್ಲಿ 114 ಕಳೆದ್ರೆ ಶೇಷ 7 ಬರುತ್ತೆ. 19 4 76. 19 76. ಇಲ್ಲೇನು ಬರ್ಬೋದು ಮಕ್ಕಳೇ? 19 19 19 7 133. 19 7 133 ಶೇಷ 11. 19 5 95. 19 ಶೇಷ 17. 172 ಬಂತು ಇಲ್ಲಿ. 19 171 ಶೇಷ 1. 19 19 ಕರೆಕ್ಟ್ ಇದೆಯಾ? 7591 ಮುಗಿತ್ರ ಇಲ್ಲಿಗೆ. 20ರಿಂದ ಮಾಡೋದು ಬಹಳ ಸುಲಭ. ಹೇಗಪ್ಪ? ನಾವು 0ಗೆ 0 ತೆಗೆದು ಬಿಡ್ಬೋದು. 0ಗೆ ಒಂದು 0 ತೆಗಿಬೋದಲ್ವ ಶ್ರೇಯಾ? ಮಧ್ಯೆ 0ಗಳನ್ನು ಈ ಥರ ಬಿಟ್ಕೊಡಂಗಿಲ್ಲಮ್ಮ. ಕೊನೆಗೆ 0 ಹೋಗ್ತದೆ. ಮಧ್ಯೆ 0ಗಳು ಭಾಳ ಕ್ಷೇಮವಾಗಿರಬೇಕು. 2 1 2. ಈಗ ನೋಡ್ರಿ, ಇವು 0 ತೆಗೆದ್ಬಿಟ್ರೆ ಇದು ಯಾವ ಮಗ್ಗಿದಾಯ್ತು? ಇದು 2 1 2 ಶೇಷ 1. 2 5 10. 2 4 8 ಮುಗೀತು. ಒಂದು ವೇಳೆ 20 ಮಗ್ಗಿಂದನೇ ಮಾಡಿದ್ದಿದ್ದಾರೆ, 21 20. 21 20 ಶೇಷ 10. 25 100 ಶೇಷ 8. 24 80. 2ರಿಂದನೂ ಮಾಡ್ಬೋದು. ಮಾಡೋಣ, ಇದನ್ನು ಮಾಡಿ ನೋಡೋಣ. ಇದನ್ನು 20ರಿಂದನೇ ಮಾಡಿ. 21 20. 21 20. 23 60 ಶೇಷ 9. 24 80 ಶೇಷ 18. 29 180. ಕರೆಕ್ಟಾ? ನಿಧಾನವಾಗಿ ಮಾಡಿ. ಬಂತ ಮಕ್ಕಳೇ? ಇಲ್ಲಿ ಸ್ವಲ್ಪ ಶಾರ್ಟ್ಕಟ್ ಬಳಸೋಣ. ಮಾಡ್ಬೋದಾ? 2 1 2. 2 3 6. 2 4 8 ಶೇಷ 1. 2 9 18. ಸೇಮ್ ಆನ್ಸರ್. ಆನ್ಸರ್ ಈಸ್ ಸೇಮ್. ಹಲೇಶ್ ಬರ್ತಿದೆಯಾ? 20ರಿಂದ ಮಾಡಿ. ಇಲ್ಲಿ 21 20. 27 140 ಕರೆಕ್ಟ್ರಾ? ಶೇಷ 6. 23 60 ಶೇಷ 6. 23 60. 733. ಅಮ್ಮ ಸಿಂಚನ ನೋಡಿಲಿ. 21 20. 27 140. 146ರಲ್ಲಿ 140 ಕಳೆದ್ರೆ ಶೇಷ 6. ಏನಾಯ್ತಿದು? 66. 23 60 ಶೇಷ 6. ಇದೇನಾಯಿತು? 60. 23 60 ಮುಗೀತು. ಊಟದ ಹೊತ್ತಾಯಿತು. ರೈಟ್. ವಿನಯ್ ಪಾಟೀಲ್ ಖುಷಿ ಆಯ್ತೇನೋ ಊಟದ ಹೊತ್ತಾಯ್ತು ಅಂದ ತಕ್ಷಣ? ಭೋಜನ ಪ್ರಿಯ. ಇಲ್ಲಿ ನೋಡಿಲ್ಲಿ. 2 1 2. 2 7 14. 2 3 6. 2 3 6. ಡನ್. ಸ್ವಲ್ಪ ಫಾಸ್ಟಾಗಿ ಮಾಡೋಣ ಬರ್ರಿ. ಶುರು ಕರೋ. ಇದನ್ನು ಮುಗಿಸ್ಬಿಡೋಣ ಜಲ್ದಿ. 21 20. 29 180 ಶೇಷ 8.
24 80 ಶೇಷ 24 22 40 942. ವೆರಿ ಗುಡ್. ಅಲ್ಲಿ ಮಾಡೋಣ, 0ಗೆ 0 ತೆಗೆಯೋಣ, ಟ್ಯಾ 2ರಿಂದ ಮಾಡೋಣ, ಈಸಿ. 2 1 2, 2 9 18, 2 4 8, 2 2 4, ಖತಮ್. ತಡೀರಪ್ಪ ತಡೀರಿ ಎಲ್ಲಪ್ಪ. ನೆಕ್ಸ್ಟ್ ಹೋಗ್ಬೋದಾ? ಮಾಡ್ತಿದ್ದೀರಾ? ಇಪ್ಪತ್ತೊಂದಲೇ 20, 24 80 ಶೇಷ 6, 23 60 ಶೇಷ 2, 21 20, 431. ಕರೆಕ್ಟ್, 431 ಮಕ್ಕಳೇ, ಕರೆಕ್ಟ್ ಹೇಳಿದ್ದೀರಿ. 21 20, ಸಾರಿ, 2 ಮಗಿಂದ ಮಾಡ್ಬೋದು. ಕೊನೆ 0 ತೆಗೆದುಬಿಡ್ಬೋದಾ? 2 1 2, 2 2 4, 2 3 6, 2 1 2. ಕ್ಲಿಯರ್? ವೆರಿ ಗುಡ್, ಪರವಾಗಿಲ್ಲ. ಹಸಿವಿನಲ್ಲೂ ಉತ್ಸುಕರಾಗಿದ್ದೀರಿ, ಚುರುಕಾಗಿದ್ದೀರಿ. ಆ್ಯಕ್ಚುಲಿ ಹಸಿವಿದ್ದಾಗಲೇ ಜಾಸ್ತಿ ಚುರುಕಾಗೋದು, ಹೊಟ್ಟೆ ತುಂಬಿಟ್ರೆ ನಿದ್ದೆ ಮಾಡಿಬಿಡ್ತಾರೆ. 21 20, 29 180, 29 180, 193ರಲ್ಲಿ 180 ಹೋದರೆ 13, 26 120, 26 120, 132ರಲ್ಲಿ 120 ಕಳೆದ್ರೆ ಶೇಷ 12, 26 120 ಶೇಷ 4, 22 40. ಕ್ಲಿಯರ್? ಕರೆಕ್ಟ್ ಇದೆ ಶ್ರೇಯಾ? ಚೆನ್ನಾಗಿ ಹಾಕ್ಲಿಸ್ತೀರಾ, ಗುಡ್. 0ಗೆ 0 ಆಯಿತು. 2 1 2 9 18 ಶೇಷ 1, 2 6 12 ಶೇಷ 1, 2 6 12, 2 2 4. ಸರಿ ಇದೆಯಾ? ಮುಂದಿನ ಪ್ರಶ್ನೆ. ಓಕೆ ನೋಡಿ, 20ರಿಂದ ಮಾಡಿ. 21 20, 21 20. ನನ್ನ ಪ್ರಕಾರ 21ರದ್ದು ಮುಗಿಸ್ತಾ ಇದ್ದೀವಿ, ಆಯಿತಾ? 21ರದ್ದು ಮುಗಿಸ್ಬಿಡೋಣ, ಸ್ವಲ್ಪ ಇದ್ದಾವೆ. 21 20, 21 20 ಶೇಷ 6, 23 60 ಶೇಷ 8, 24 80 ಶೇಷ 2, 21 20. ಕ್ಲಿಯರ್? ಇಲ್ಲೇನು ಮಾಡ್ಬೋದು ಮಕ್ಕಳೇ? 0ಗೆ 0 ತೆಗಿಬೋದು. 2 1 2, 2 1 2, 2 3 6, 2 4 8, 2 1 2. ಮುಗಿತ್ರಾ? ಮುಂದಿನ ಪ್ರಶ್ನೆ. ಇಪ್ಪತ್ತೊಂದಲೇ 20, 39ರಲ್ಲಿ 20 ಹೋದರೆ ಶೇಷ 19, ಒಳ್ಳೇದಮ್ಮ. 21 20, 21 20 ಶೇಷ 19, 29 180 ಶೇಷ 15, 27 140, ಸೊ ಶೇಷ 10, 25 100, 1975. ಕರೆಕ್ಟ್. ಇಲ್ಲಿ 0ಗೆ 0 ತೆಗೆದುಬಿಡೋಣ, ಕೊನೆ 0ನ. 2 1 2 1 2, 2 9 18, 2 7 14, 2 5 10. ಮುಂದಿನ ಪ್ರಶ್ನೆ. 21 20, 25 100, 25 100 ಶೇಷ 6, 23 60 ಶೇಷ 1, 21 ಒಂದು ಅಂಕೆ ಸಾಕಾಗಲ್ಲ, 2 ಅಂಕೆ ತೊಗೊಬೇಕು, 0 ಕಟ್ಟಬೇಕು. 27 140. ಕರೆಕ್ಟಾ ಮಕ್ಕಳೇ? ಈಗ ನಾವು ಇಲ್ಲಿ ಒಂದು 0ಗೆ 1 0 ತೆಗೆದುಬಿಡೋಣ. ಕೊನೆಗಿರುವ ಬಿಡಿ ಸ್ಥಾನದಿಂದ ಬರ್ಬೇಕು ಸೊನ್ನೆಗಳಂತಕ್ಕಂಥ, ಆಯಿತಾ? ಈ ಥರ ಮಧ್ಯೆ ಇರೋ ಸೊನ್ನೆಗಳಂತ ತೆಗಿಯೋಕೆ ಬರೋದಿಲ್ಲ, ನೆನಪಿರಲಿ. ಸೊ 2 1 2, 2 5 10, 2 3 6, 1 ಅಂಕೆ ಸಾಕಾಗಲ್ಲ, 2 ಅಂಕೆ ತೊಗೊತೀರಿ, 0 ಕಟ್ತೀರಿ, 2 7 14. ಇದೇ ಈಸಿ ಇದೆ ಅಲ್ವಾ? ಅದು 20 180 ಆ ಥರ ನಂಬರ್ಗಳು ತಾಣೋದು ಬದಲು 0 ತೆಗೆದುಬಿಟ್ರೆ 2 ಮಗ್ಗಿ ಆಗ್ಬಿಡುತ್ತಲ್ವಾ? ಈಸಿ. ವೆರಿ ಗುಡ್. ಮಾಡೋಣ, ಬನ್ನಿ ಮಾಡೋಣ. 21 20, 23 60 ಶೇಷ 17,
ಬಂತ್ರಿ 3800 3800. ಓ ವೆರಿ ಗುಡ್. ಶೇಷ 17 ಬಂತು. 28 160, ಶೇಷ 10. 25 100, ಶೇಷ 6. 23 60 ಬಂದಿದೆ. ಗೌತಮ್, ಈ ಕೊನೆ ಸೊನ್ನೆ ತೆಗಿತೀವಿ. 2 ಮಗ್ಗಿಂದ ಮಾಡಬೇಕು. 2 1 2, 2 3 6, ಶೇಷ 1. 2 8 16, ಶೇಷ 1. 2 5 10, 2 3 6. ಸೇಮ್ ಆನ್ಸರ್. ಶ್ರೇಯ ಭಾಳ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾರೆ. ವೆರಿ ಗುಡ್ ಶ್ರೇಯ. ಚಂಪಗಣ 21ಕ್ಕೆ ಕೆಲವು ಲೆಕ್ಕಗಳಿದ್ದಾವೆ. ಶಲ್ ವಿ ಬಿಗಿನ್? ಚಲೋ ಶುರು ಕರೋ. 21 ಮಗ್ಗಿ ಬರುತ್ತಲ್ವಾ? 21 ಮಗ್ಗಿನ ಬಳಸೋಣ. 21 1 21, ಶೇಷ 12. ಶೇಷ 12. 21 6. ವೆರಿ ಗುಡ್. 21 6 126, ಸೊನ್ನೆಗೆ 0. 160 ಆನ್ಸರ್ ಇದಕ್ಕೆ. ಓಕೆ ಮಕ್ಕಳು, 21 ಭಾಜ್ಯ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆ ಅಲ್ಲ. ಬೇರೆ ಮಗ್ಗಿಲೂ ಮಾಡ್ಬೋದು 21ನ್ನು. 7 ಮಗ್ಗಿಲು ಬರುತ್ತೆ 21. 7 ನೋಡಿರಿ, 7ರಿಂದ ಮಾಡ್ತಿದ್ದೀನಿ. 7 ಅಮ್ಮ ನಾವು ಹೇಳಿಂತ ಹೇಳಿದ್ದೀವಿ, ಆದಷ್ಟು 7ರಿಂದ ಕೊನೆಗೆ ಬಳಸ್ರಿ. 7 ಬಾಧ್ಯತೆನಮ್ಮ ನಾವು ಹೇಳ್ಕೊಟ್ಟಿಲ್ಲ. 3ರಿಂದ ಮಾಡೋಣ. 3 7 21, 3 1 3, 3 1 3, 3 2 6, ಸೊನ್ನೆಗೆ 0. 7 1 7, 7 1 7, ಶೇಷ 4. 7 1 7, 11 7 ಶೇಷ 4. 7 6 42, ಸೊನ್ನೆಗೆ 0. ಕ್ಲಿಯರ್ ಬರುತ್ತಲ್ವಾ? ಈ ರೀತಿಯೂ ಮಾಡ್ಬೋದು. ಮುಂದೆ 21ರಿಂದ ನೇರವಾಗಿ ಮಾಡೋಣ. 21 1 21, 21 4 84, 91ರಲ್ಲಿ 84 ಹೋದರೆ ಶೇಷ 7. 21 3 63, ಶೇಷ 73ರಲ್ಲಿ 63 ಹೋದರೆ ಶೇಷ 10. 21 5 105. ಸರಿರಾ? ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಇಲ್ಲಿ ನಾವು ಬಾಧ್ಯತೆ ನಿಯಮ ಬಳಸೋಣ. 3 ಮಗ್ಗಿ. 3 7 21, 3 1 3 3 9, 1 ಅಂಕೆ ಸಾಕಾಗಲ್ಲ, 2 ಅಂಕೆ ತೊಗೊತೀವಿ, 0 ಕಟ್ಟಬೇಕು. 3 4 12, 13ರಲ್ಲಿ 12 ಹೋದರೆ ಶೇಷ 1. 3 5 15. ಈಗ 7 ಮಗ್ಗಿಂದ ಹೋಗೋಣ. 7 ಮಗ್ಗಿಂದ ಹೋಗೋಣ. 7 1 7, 7 4 28, ನಿಸಾರ್ ಶೇಷ 2. 7 3 21, ಶೇಷ 24ರಲ್ಲಿ 21 ಹೋದರೆ ಶೇಷ 3. 35 ಉಳಿತು. 7 5 35. ಮುಂದಿನ ಪ್ರಶ್ನೆ. ಹಾಂ ಯಾ ಚಲೋ. 21 1 21 ಮಾಡಿ ನಿಧಾನವಾಗಿ ಮಾಡಿ. ಇಪ್ಪತ್ತೊಂದು 5 105, ಶೇಷ 7. 112ರಲ್ಲಿ 105 ಹೋದರೆ ಶೇಷ 7. 21 3 63, ಶೇಷ 14 ಮಕ್ಕಳೇ. ಶೇಷ 14. 77ರಲ್ಲಿ 63 ಹೋದರೆ ಶೇಷ 14 ಉಳಿಯುತ್ತೆ. 147 ಯಾವಾಗ ಬರುತ್ತೆ? 21 7 147. ಕ್ಲಿಯರ್? 3ರಿಂದನೂ ಮಾಡ್ಬೋದು ಅದನ್ನು ಬಾಧ್ಯತೆ ನಿಯಮದ ಪ್ರಕಾರ. 3 ಮಗ್ಗಿಲು ಹೋಗುತ್ತಿದ್ದು. 3 7 21, 3 3 9, ಶೇಷ 2. 3 7 21, 22ರಲ್ಲಿ 21 ಹೋದರೆ ಶೇಷ 1. 3 5 15, 17ರಲ್ಲಿ 15 ಹೋದರೆ ಶೇಷ 2. 3 9 27. ಈಗ 7 ಮಗ್ಗಿಂದ ಮಾಡಬೇಕು. 7 ಮಗ್ಗಿಂದ ಮಾಡೋಣ. 7 1 7, 7 5 35, ಶೇಷ 2. 7 3 21, ಶೇಷ 25ರಲ್ಲಿ 21 ಹೋದರೆ ಶೇಷ 4. 7 7 49. ಈಸಿ ಇದೆ ಮಕ್ಕಳೇ. ಮುಗೀತ್ರಾ? ಮುಂದೆ ಹೋಗ್ಬೋದ್ರಾ? ಚಲೋ ಮಾಡಿ. ನೇರವಾಗಿ 21 ಮಗ್ಗಿಂದನೇ ಮಾಡ್ಬೋದು. 21 1 21,
21 ಏಳನೇ 147. ಶೇಷ 17. ನೋಡ್ರಿ, ಶೇಷ 17 ಬರುತ್ತೆ. ಎಷ್ಟು ಬರುತ್ತೆ? 164ರಲ್ಲಿ 147ನ್ನ ಕಳಿಬೇಕು. ಶೇಷ 14 ಬರುತ್ತೆ ನೋಡ್ರಿ. ಏನು ಬರುತ್ತಪ್ಪ ಇದು? 5. 14ರಲ್ಲಿ 7 ಹೋದ್ರೆ 7, 5ರಲ್ಲಿ 4 ಹೋದ್ರೆ 1, 1ರಲ್ಲಿ 1 ಹೋದ್ರೆ 0. 17 ಬಂತಿಲ್ವಾ? ಶೇಷ ಏನು ಬರುತ್ತೆ? 17. 21 ಎಂಟ್ಲೆ 168. 176ರಲ್ಲಿ 168 ಹೋದರೆ ಶೇಷ 8 ಬರುತ್ತೆ. ಶೇಷ 8 ಬರುತ್ತೆ ನೋಡ್ರಿ, ಬೇಕಾದ್ರೆ ಚೆಕ್ ಮಾಡಿರಿ. 176ರಲ್ಲಿ 168 ಕಳೆದ್ರೆ ಶೇಷ 8 ಬರುತ್ತೆ. ಚೆಕ್ ಮಾಡಿರಿ. 14ರಲ್ಲಿ 8 ಹೋದರೆ 8, 6ರಲ್ಲಿ 6 ಹೋದರೆ 0, 0ಗೆ 0. ಸೊ 21 4ಲೆ 84, 784 ಬರುತ್ತೆ ನೋಡ್ರಿ. ಎಷ್ಟು ಕಷ್ಟ ಆಗಲಿಲ್ವ ಇದು? ಎಷ್ಟು ಕಷ್ಟ ಆಗಲಿಲ್ವ? 3 ಅಂಕೆ ಕಳಿಬೇಕು ನಾವು. ಹಾಂ, ಇಲ್ಲಿ ನೋಡ್ರಿ ಎಷ್ಟು ಈಸಿ ಆಗುತ್ತೆ. ಈಗ 3 ಮಗ್ಗಿಂದ ಮಾಡಿಬಿಡ್ತೀವಿ. 3 7 21 ಖತಮ್. 3 5 15 ಶೇಷ 1, 3 4 2 ಶೇಷ 2, 3 8 24 ಶೇಷ 2, 3 8 24. ಸರಿನಾ? 7 ಮಗ್ಗಿಂದ 7 7 7 8 7 49, 7 49, 54ರಲ್ಲಿ 49 ಹೋದರೆ ಭೈರವಿ ಶೇಷ 5, 7 8 56 ಶೇಷ 2, 7 4 28. ನೋಡ್ರಿ ಎಷ್ಟು ಈಸಿ ಆಯ್ತಲ್ವ? ಇಲ್ಲಿ ಈಸಿ ಆಯಿತು. ಸ್ಟೆಪ್ಸ್ 2 ಸ್ಟೆಪ್ ಆಯಿತು ಸರಿ. ಬಟ್ ಇಷ್ಟಿಷ್ಟು ಲೆಕ್ಕ ಮಾಡಬೇಕಿತ್ತ ನಾವು. ಇಷ್ಟಿಷ್ಟು ಲೆಕ್ಕ ಮಾಡಿದ್ರೆ ಏನಾರು ಬರುತ್ತೆ, ತಪ್ಪಾಗೋ ಸಾಧ್ಯತೆಯೂ ಹೆಚ್ಚಿರುತ್ತೆ. ಸೊ ಬಾಧ್ಯತೆ ನಿಯಮ ಬಂತಂದರೆ ನಾವು ಈ ರೀತಿಯೂ ಕಡ್ತಾ ಹೊಡಿಬೋದು. 2 ಸ್ಟೆಪ್ ಆದರೂ ಪರವಾಗಿಲ್ಲ, ಭಾಳ ಈಸಿ ಆಗುತ್ತೆ. ಅಲ್ಲಪ್ಪ, ಒಂದೇ ಸರಿ ಒಂದು ಮನೆ ಹಾರೋದು ಕಷ್ಟನ, ಮೆಟ್ಲು ಹತ್ತಿ ನಿಧಾನಕ್ಕೆ ಇಳಿಯೋದು ಕಷ್ಟನ? ಹಾರೋದು ಕಷ್ಟ, ಮೆಟ್ಲು ಹತ್ತಿ ಇಳಿಯೋದು ಸುಲಭ. ಚಿಕ್ಕ ಹೆಜ್ಜೆ ಇಡೋದು ಸುಲಭ. ಒಂದೇ ಸರಿ ಗುಡ್ಡ ಹತ್ತಕ್ಕಾಗುತ್ತೆ ಒಂದೇ ಹೆಜ್ಜೆಗೆ? ಹಾಂ, ಚಿಕ್ಕ ಮೆಟ್ಲು ಹತ್ತಿದ್ರೆ ಗುಡ್ಡ ಹತ್ಬಿಡ್ತೀವಿ, ಮತ್ತು ಗುಡ್ಡ ನಿಧಾನಕ್ಕೆ ಇಳಿಬೋದು. ನಾವು ಒಂದೇ ಸರಿ ಇಳಿಬೇಕಂತ ಹಾರಿಬಿಟ್ರೆ? ಸೊ ಹಾಗಾಗಿ ಇದು ಒಂದೇ ಸ್ಟೆಪ್ಪಲ್ಲಿ ಮಾಡೋದ್ರಲ್ಲಿ ಈ ಸಮಸ್ಯೆಗಳು ಇದಾವೆ ಮಕ್ಕಳೇ. ಒಂದೇ ಸ್ಟೆಪ್ಪಲ್ಲಿ ಮಾಡೋದ್ರಲ್ಲೂ ಈ ಸಮಸ್ಯೆಗಳಿದಾವೆ. ಮಗ್ಗಿ ದೊಡ್ಡದಾದಷ್ಟು ಲೆಕ್ಕಗಳು ಸಹ ದೊಡ್ಡವು ಬರ್ತವೆ. 3 ಅಂಕಿ ಲೆಕ್ಕಗಳು, 2 ಅಂಕಿ ಲೆಕ್ಕಗಳು, ಇದು ನಿಮ್ಮ ವಯಸ್ಸಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ. ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಕೆಲವರು ಅದನ್ನು ಮಾಡ್ತೀರಾ, ನಾನು ನೋಡಿದ್ದೀನಿ. 3 ಅಂಕಿ ಲೆಕ್ಕಗಳನ್ನು ಮಾನಸಿಕವಾಗಿ ಮಾಡ್ತೀರಾ, ಮನಸ್ಸಲ್ಲೇ ಮಾಡಿ ಹೇಳ್ಬಿಡ್ತೀರಾ, ಅಷ್ಟು ಫಾಸ್ಟ್ ಇದ್ದೀರಿ ಕೆಲವರು. ಬಟ್ ಭಾಳಷ್ಟು ಜನಕ್ಕೆ ಇದು ಸಮಸ್ಯೆ ಆಗುತ್ತೆ. ಸೊ ಮುಂಬರುವ ದಿನಗಳಲ್ಲಿ ನಾವು ಈ ರೀತಿ ಪದ್ಧತಿನ ಬಳಸ್ತೀವಿ. ಈ ಥರ ಕಡ್ತಾ ಹೊಡೆಯೋದು, ಬಾಧ್ಯತೆ ನಿಯಮಗಳನ್ನು ಬಳಸ್ಕೊಂಡು ಕಡ್ತಾ ಹೊಡೆಯೋದನ್ನ ಮಾಡ್ತೀವಿ. ಸರಿನಾ? ನೋಡಿ ಮುಂದೆ 21 21 21 8 168 ಶೇಷ 12 ಕರೆಕ್ಟ್ರಾ? 21 5 105 21 5 105 ಶೇಷ 16 21 8 168. ಸರಿ ಆಯ್ತಾ? ಗ್ರೇಟ್. ಇಲ್ಲಿ 21ರಿಂದ ಮಾಡ್ಬೇಕು ಮಕ್ಕಳು. 21 21 ಬೇಡ. 3 7 3 7 3 6 18 0ಗೆ 0. 1 ಅಂಕೆ ಸಾಕಾಗಲ್ಲ, 2 ಅಂಕೆ ತೊಗೊಂಡ್ರೆ 0 ಕಟ್ಟಿ 3 6 18. 2 0 ಕಟ್ಬೇಕಮ್ಮ. 1 ಅಂಕೆ ಸಾಕಾಗಲ್ಲ, ಇನ್ನೊಂದು ಅಂಕೆ ತೊಗೊಂತೀವಿ, ಅದಕ್ಕೊಂದು 0 ಕಟ್ಟಬೇಕು. ಇಲ್ಲೊಂದು 0 ಇರೋದಕ್ಕೊಂದು 0 ಕಟ್ಟಬೇಕು. ಕರೆಕ್ಟ್ರಾ? ಈಗ 7ರಿಂದ ಮಾಡೋಣ. 7 1 7 7 8 56 ಶೇಷ 4. 7 5 35 ಶೇಷ 5. 7 8 56 858 ಬಂದಿದೆ. ಕರೆಕ್ಟ್ ಇದೆಯಾ? ಮುಂದೇನು ಪ್ರಶ್ನೆ? ಸರ್ ಕರೆಕ್ಟಾಗಿ ಕೂರಿ. 7 3 21 ಮಕ್ಕಳೇ. 7 3 21. ಹಾಂ, 21ರಿಂದ ಮಾಡಬೇಕಿತ್ತು. ಅಂದರೆ ಭಾಳಷ್ಟು ಜನ ಕಾಪಿ ಮಾಡ್ತಿದ್ದೀರಿ. ಕೆಲವು ಮಕ್ಕಳು ಸರಿಯಾಗಿ ಮಾಡ್ತಿದ್ದೀರಿ. ಬೈರವೀರು ನಿದ್ದೆ ಮಾಡ್ತಿದ್ದಾರೆ ಆಲ್ರೆಡಿ. 21 1 21 ನಾನು ಕೇಳಿದ ತಕ್ಷಣ ಇಲ್ಲ ಅಂದ್ಬಿಡೋದು. ಶ್ರೇಯನೂ ಅಷ್ಟೇ, ನಿದ್ದೆ ಮಾಡ್ತಿದ್ದಾರೆ, ಆಕ್ಲಿಸ್ತಿದ್ದಾರೆ. ನಮ್ಮ ಕ್ಲಾಸಲ್ಲಿ ಸರಿಸುಮಾರು 20 ಸರಿ ಆಕ್ಲಿಸಿದ್ದಾರೆ ಅವರು. ಹಾಂ,
ನಿಮಗೊಂದು ವಿಷಯ ಗೊತ್ತಾ, ಆಕಳಿಸೋದು ಒಬ್ಬರಿಂದ ಒಬ್ರಿಗೆ ಬರ್ತದೆ. ಆಕಳಿಸೋದು ಇದೆಯಲ್ಲ, ಯಾನಿಂಗ್, ದಿಸ್ ಯಾನಿಂಗ್ ಈಸ್ ಕಮ್ಯುನಿಕೇಬಲ್. ಒಬ್ಬರು ನೋಡಿದ್ರೆ ಸಾಕು ಇನ್ನೊಬ್ಬರಿಗೆ ಬೈತಿ ಬಿಡುತ್ತೆ. ಆನ್ಲೈನಲ್ಲಿ ಯಾರು ನೋಡ್ತಿದ್ದಾರೆ ಅವರು ಆಕಳಿಸ್ತಿದ್ದಾರೆ, ವಾ ಬಂದ್ಬಿಡುತ್ತದು, ಸ್ಕ್ರೀನ್ ಮೂಲಕ ಬಂದ್ಬಿಡುತ್ತದು. ಯಾ ಆನ್ಸರ್ ಬಂತರ 21 1 21, ಶೇಷ 13, 21 6 126, ಶೇಷ 4, 21 2 42, ಶೇಷ 2, 21 1 21. ಇದನ್ನೇ ಹಾಂ 3 7 21, 3 1 3, 3 1 3, ಶೇಷ 1, 3 3 9, ಶೇಷ 1, 3 4 12, ಶೇಷ 2, 3 7 21. ಕ್ಲಿಯರ್. 7 1 7, 7 1 7, ಶೇಷ 4, 7 6 42, ಶೇಷ 1, 7 2 14, 7 1 7. ಕ್ಲಿಯರಪ್ಪ? ಹನುಮಂತು ತಲೆ ನೋಡ್ತಿದ್ಯಾ? ಮುಗಿಸ್ತೀವಿ, ಜಾಸ್ತಿ ಇಜಿಲ್ಲ, ಸ್ವಲ್ಪವೇ ಸ್ವಲ್ಪ ಅದಾವೆ. ಹಾಂ, ಇನ್ನೊಂದು 12 ಲೆಕ್ಕ ಅಷ್ಟೇ. 4 ಇದ್ದಾವೆ, ಇರಲಿ ನೋಡಿರಿ, ಇದು ಮುಗಿಸ್ಬಿಡೋಣ. ಮುಗಿತಾ ಇದೆ ಅಲ್ವಾ, ಜಲ್ದಿ ಸ್ವಲ್ಪವಿದೆ, ಮುಗಿಸೋಣ ಬನ್ನಿ. 21 1 21 ಮಾಡಿ. ಮಗ್ಗಿ ದೊಡ್ಡದಾದಷ್ಟು ಸ್ವಲ್ಪ ಕಷ್ಟ ಅನಿಸುತ್ತೆ. 21 4 84, ಶೇಷ 12, 21 6 126, ಒಂದು ಅಂಕೆ ಸಾಕಾಗಲ್ಲ, 2 ಅಂಕೆ ತಗೊಂಡ್ರೆ 0 ಕಟ್ಟಬೇಕು, 0 ಕಟ್ಟಿಲ್ಲ. 21 2 42, 0 ಕಟ್ಟಿಲ್ಲ ನೋಡ್ರಿ. 7 3 21, 7ರ ಮಗಿಂದನೇ ಮಾಡ್ತೀನಿ ನೇರವಾಗಿ. ಮೊದಲು 7 3 21, 7 1 7, ಶೇಷ 2, 7 3 21, ಶೇಷ 5, 7 8 56, ಒಂದು ಅಂಕೆ ಸಾಕಾಗಲ್ಲ, 2 ಅಂಕೆ ತಗೊಳೋದಕ್ಕೆ 0 ಕಟ್ತೀವಿ. 7 6 42. ಈಗ 3ರಿಂದ ಮಾಡೋಣ. 3 1 3, 3 4 12, ಶೇಷ 1, 3 6 18, 1 0ಗೆ 1 0, 3 2 6. ಸೇಮ್ ಆನ್ಸರ್. ಬರ್ರಿ. 21 1 21. ನನಗೆ ಗೊತ್ತು ಇದು ಸ್ವಲ್ಪ ಬೋರಿಂಗ್ ಆಗ್ತದೆ ಕ್ಲಾಸ್, ಆದರೆ ಬಟ್ ಯಾರು ಮಗ್ಗಿ ಕಲ್ತಿದ್ದಾರೋ ಅವ್ರು ಎಂಜಾಯ್ ಮಾಡ್ತಾರೆ. ಯಾರ್ಯಾರಿಗೆ ಮಗ್ಗಿ ಬರ್ತದ ಭಾಳ ಎಂಜಾಯ್ ಮಾಡ್ತೀರಿ ನೀವು. 3513. ವೆರಿ ಗುಡ್. ಚೆಕ್ ಮಾಡೋಣ. ಅಯ್ಯೋ, ಓಕೆ, 3513. ಚೆಕ್ ಮಾಡೋಣ. ಲಕ್ಷ್ಮಿಯವ್ರು ಹೇಳಿದ್ದಾರೆ, ಭಾಳ ಜನ ಹೇಳಿದ್ದಾರೆ. 21 3 63, 73 63 ಹೋದರೆ ಶೇಷ 10, 21 5 105, 107 105 ಹೋದರೆ ಶೇಷ 2, 21 1 21, 27 21 ಹೋದರೆ ಶೇಷ 6, 21 3 63. ಖತಮ್. ನೀವು ಹೇಳಿದ ಉತ್ತರ ಕರೆಕ್ಟ್ ಇದೆ. ವೆರಿ ಗುಡ್ ಲಕ್ಷ್ಮಿ. ಇಲ್ಲೇನು ಮಾಡ್ಬೋದು? 7 3 21, 7 1 7, ಒಂದು ಅಂಕಿ ಸಾಕಾಗಲ್ಲ, 2 ಅಂಕಿ, ಅಯ್ಯಪ್ಪ 2 ಅಂಕಿ ತಗೊಂಡ್ರೆ 0 ಕಟ್ಟಬೇಕು. 7 5 35, ಶೇಷ 2, 7 3 21, 27 21 ಕಳೆದ್ರೆ ಶೇಷ 6, 7 9 63, 3 1 3, 3 3 9, ಶೇಷ 1, 3 5 15, 3 1 3, 3 3 9. ಖಾತ. ಓಕೆ, ನೆಕ್ಸ್ಟ್ ಹೋಗೋಣ. ಮುಗಿತ್ರಾ? ಓಕೆ, ಚಲೋ. ಲಾಸ್ಟ್ 2-3 ಕ್ವೆಶನ್ಸ್ ಆರ್ ದೇರ್. 21 1 21. ಶುರು ಕರೋ ಜಿ. $3,800. ವೆರಿ ಗುಡ್.
3805 805 ಚೆಕ್ ಮಾಡೋಣ ಮಕ್ಕಳೇ. 21 ಮೂರಲೆ 63 ಶೇಷ 16. ವೆರಿ ಗುಡ್. 21 ಎಂಟ್ಲೆ 168 ಶೇಷ 1. ಒಂದು ಅಂಕೆ ಸಾಕಾಗಲ್ಲ, 2 ಅಂಕೆ ತಗೊಂಡ್ರೆ 0 ಕಟ್ಟಬೇಕು. 21 5ಲೆ 105. ಕರೆಕ್ಟ್ ಇದೆ ಚಂದ್ರು. ಇಲ್ಲೇನು ಮಾಡ್ಬೋದು? 3 7 3ರಿಂದ ಮಾಡೋಣ. ಸರಿ, 3 7 21, 3 2 6 ಶೇಷ 3 6 18 ಶೇಷ 3 6 18 ಶೇಷ 3 3 9 ಶೇಷ 3 5 15. 7ರಿಂದ ಮಾಡೋಣ. 7 1 7 7 3 21 ಶೇಷ 5 7 8 56. ಒಂದು ಅಂಕೆ ಸಾಕಾಗಲ್ಲ, 2 ಅಂಕೆ ತಗೊಂಡ್ರೆ 0 ಕಟ್ಟಬೇಕು. 7 5 35. ಕರೆಕ್ಟ್ ಇದೆಯಾ ಮಕ್ಕಳೇ? ಕರೆಕ್ಟ್ ಇದೆಯಾ? ಆರ್ ವಿ ಕ್ಲೋಸ್ ಟು ಫಿನಿಶಿಂಗ್ ಇಟ್? ಚಲೋ ಚಲೋ, ಕರೋ ಕರೋ ಕರೋ. ಮುಗಿತಾ ಇದೆ ಎಲ್ಲ? ರೈಟ್ ರೈಟ್. ನವೋದಯದಲ್ಲಿ ಈ ಥರ ಲೆಕ್ಕಗಳು ಬರೋದೇ ಇಲ್ಲ. ಆದರೆ ಈ ಕೌಶಲ್ಯ ಭಾಳ ಮುಖ್ಯ. ನಿಮಗೆ ಹೇಳ್ತೀನಿ ನಾನು, ಲೆಕ್ಕ ಬಂದಾಗ ತೋರಿಸ್ತೀನಿ. ನೀವು ಕಲ್ತಿದ್ರಲ್ಲ ಅಂತ ನಿಮಗೆ ನೆನಪು ಮಾಡಿಸ್ತೀನಿ ನಾನು. ಇಷ್ಟು ಮಾಡಿದ್ದೀರ ಅಂದರೆ ಬೇಕಾದಷ್ಟು ಆಗುತ್ತೆ ನವೋದಯಕ್ಕೆ. ಸೊ 21 1 21 21 9 189. 209ರಲ್ಲಿ 189 ಅಂದರೆ ಶೇಷ 20. ಕರೆಕ್ಟ್ರಾ? 21 9 ಮತ್ತೊಂದು ಸರಿ 189 189. 203ರಲ್ಲಿ 189 ಹೋದರೆ ಮಾಡೋಕ್ಕೆ ಬರಲ್ಲ ಅಂದ್ರೆ ಇದು ಮಾಡಿರಿ. 203ರಲ್ಲಿ 189 ಹೋದರೆ ಎಷ್ಟಾಗುತ್ತೆ ನೋಡ್ರಿ? 13ರಲ್ಲಿ 9 ಹೋದರೆ 4 1 0 14 ಉಳಿಯುತ್ತೆ. ಶೇಷ 14. 29 7 147 0ಗೆ 0 9970. ಕ್ಲಿಯರ್? ಸೊ ಅಜಯ್, ಇಲ್ಲೇನು ಮಾಡ್ಬೋದು ನಾವು? ಯಾವ ಮಗ್ಗಲ್ಲಿ ಮಾಡೋಣ? 7 3 21 7 3 21 7 2 14 ಶೇಷ 6 7 9 63 69ರಲ್ಲಿ 63 ಹೋದರೆ ಶೇಷ 6 7 9 63 7 1 7 0ಗೆ 0. ಸರಿನಪ್ಪ? ಇಲ್ಲಿ ಮತ್ತೇನು ಮಾಡೋಣ? 3 1 3 3 9 27 29ರಲ್ಲಿ 27 ಕಳೆದ್ರೆ ಶೇಷ 2 3 9 27 29ರಲ್ಲಿ 27 ಕಳೆದ್ರೆ ಶೇಷ 2. ವೆರಿ ಗುಡ್. 3 7 21 0ಗೆ 0. ಖತಮ್. ಮುಗೀತು. Do we have another question? No, we don't have another question. So this is where we are going to conclude our class. So thank you for cooperating with me for such a long duration, and I hope the online students have also learnt a lot in this class. So with this, I would like to conclude this class, and I would like to meet you in another one with a new topic, with new excitement, and with new inspiration. And this is Easy Peasy Classes.